ರಂಜಿಸುವಂತ ಉದ್ದೇಶದಿಂದ ಮತ್ತೊಮ್ಮೆ ಮೈದುಂಬಿಕೊಂಡಿದೆ ನಾಡವರ ಪ್ರೀಮಿಯರ್ ಲೀಗ್ 2022. ಸಾಕಷ್ಟು ಖ್ಯಾತನಾಮ ಆಟಗಾರರನ್ನ ಆಮಂತ್ರಿಸಿ ಪ್ರತಿಷ್ಠಿತ ತಂಡಗಳನ್ನು ಕರೆ ಮಾಡಿ ಈ ಒಂದು ಪಂದ್ಯಾಕೂಟದಲ್ಲಿ ರೋಚಕ ಆಟಕ್ಕಾಗಿ ಈ ಒಂದು ಮೈದಾನವನ್ನ ಸಾಕ್ಷಿಯಾಗಿಸಿದೆ ನಾಡವರ ಪ್ರೀಮಿಯರ್ ಲೀಗ್ 2022. ಮನುಷ್ಯ ಜೀವನದಲ್ಲಿ ಹಲವು ಉತ್ತಮ ದಿವಸಗಳು ಉದಿಸಿ ಬರುತ್ತವೆ. ಮರೆಯಲು ಅಸಾಧ್ಯವಾದಂತಹ ಅನೇಕ ಸುಮುಹೂರ್ತಗಳು ದಾಟಿ ಹೋಗುತ್ತವೆ. ಹಬ್ಬಗಳು ಆಚರಣೆಗಳು ಜಗತ್ತಿನಾದ್ಯಂತ ಆಚರಿಸಲ್ಪಡುತ್ತವೆ. ಈ ದಿನ ಕುಮಟ ಮಣಕಿ ಮೈದಾನದಲ್ಲಿ ಸೇರಿದ ಸರ್ವರಿಗೂ ಹಬ್ಬದಂತಹ ಸಂಭ್ರಮದ ಸುದಿನ. ಹೌದು, ನಾಡವರ ಪ್ರೀಮಿಯರ್ ಲೀಗ್ 2022 ಇದೀಗ ಅಧಿಕೃತ ಪಂದ್ಯಾಟ ಪ್ರಾರಂಭಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ. ಶಾಂತಿಗಾಗಿ, ಸೌಹಾರ್ದಕ್ಕಾಗಿ, ಐಕ್ಯತೆಗಾಗಿ ಕ್ರೀಡೆ ಎನ್ನುವ ಉದ್ದೇಶದೊಂದಿಗೆ, ಶಾಂತಿಯಿಂದ ಸಮಾಜದ ಏಳಿಗೆ ಸಾಧ್ಯ ಎನ್ನುವ ಧ್ಯೇಯದೊಂದಿಗೆ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡ ನಡೆಯುವ ಮುಂದೆ, ಕುಲಭೇದ ಜಲಭೇದ ಮತಭೇದವನ್ನು ಮರೆತು ನಡೆಯುವ ಮುಂದೆ ಎನ್ನುವ ತತ್ವದೊಂದಿಗೆ, ಸಕಲ ಧರ್ಮವು ಜನತೆಯೊಳಗೆ ಎನ್ನುವ ಆಶಯದೊಂದಿಗೆ ಹಮ್ಮಿಕೊಂಡ ನಾಡವರ ಪ್ರೀಮಿಯರ್ ಲೀಗ್ 2022 ಉದ್ಘಾಟನೆಗೊಂಡು ಇದೀಗ ಮೊದಲ ಪಂದ್ಯಕ್ಕೆ ಇನ್ನೇನು ಕೆಲ ಸೆಕೆಂಡ್ಗಳು ಮಾತ್ರ ಬಾಕಿ. ಬಲಿಷ್ಠ ತಂಡಗಳು ಇದೀಗ ಅಂಕಣದಲ್ಲಿ. ದಯವಿಟ್ಟು ಬೌಂಡ್ರಿ ಲೈನ್ ನಲ್ಲಿ ಆಸನಕೃತರಾಗಿರುವಂತವರು ಎಲ್ಲರೂ ಕೂಡ ಬೌಂಡ್ರಿ ಲೈನ್ ಇಂದ ಬಹುದೂರ ಸರಿಯಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬೌಂಡರಿ ಲೈನ್ ನಲ್ಲಿ ಆಸನವನ್ನ ಅಲಂಕರಿಸಿರುವಂತವರು ದಯವಿಟ್ಟು ಬೌಂಡ್ರಿ ಲೈನ್ ಇಂದ ದೂರ ಇರುವಂತೆ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಇದು ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾಟ ಆಗಿರುವುದರಿಂದ ಎಲ್ಲ ಪ್ರೇಕ್ಷಕರು ತಮ್ಮ ದೇಹದ ಜಾಗರೂಕತೆಯನ್ನು ತಾವೇ ಮಾಡತಕ್ಕದ್ದು. ಅನಾಹುತಗಳಿಗೆ ನಾಡವರ ಸಂಸ್ಥೆ ಹೊಣೆಯಾಗಿರುವುದಿಲ್ಲ. ತಮ್ಮ ಸುರಕ್ಷತೆ ತಮ್ಮ ಜವಾಬ್ದಾರಿ. ಮೈದಾನದ ಅಷ್ಟ ದಿಕ್ಕುಗಳಲ್ಲಿ ಅಸಂಖ್ಯ ಪ್ರೇಕ್ಷಕರು ತಾವು ಆಗಮಿಸಿದ್ದೀರಾ. ಹಲವಾರು ಮಂದಿ ಪಂದ್ಯವನ್ನ ಆನ್ಲೈನ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ವೀಕ್ಷಿಸ್ತಾ ಇದ್ದೀರಾ. ತಮ್ಮೆಲ್ಲರನ್ನ ಈ ನಾಡವರ ಪ್ರೀಮಿಯರ್ ಲೀಗ್ 2022 ಪಂದ್ಯಾಟಕ್ಕೆ ಆತ್ಮೀಯ ಶುಭ ನುಡಿಗಳಿಂದ ಸ್ವಾಗತಿಸುತ್ತಿದ್ದೇವೆ. ಪಂದ್ಯಾವಳಿಯ ವೀಕ್ಷಣೆಗೆ ಆಗಮಿಸಿರುವಂತಹ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ನಾಡವರ ಪ್ರೀಮಿಯರ್ ಲೀಗ್ 2022 ಪರವಾಗಿ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಪಂದ್ಯ ಪ್ರಾರಂಭದ ಸೂಚನೆ ರಂಜಿತ್ ಶೆಟ್ಟಿ. ನಾಡವರ ಪ್ರೀಮಿಯರ್ ಲೀಗ್ 2022 ಆಯೋಜಕರು ದಯವಿಟ್ಟು ಅಲ್ಲಿ ಅಂಕಣದ ಒಳಭಾಗದಲ್ಲಿ ಬಂದು ಯಾರು ಆಸನದಲ್ಲಿ ಆಸೀನರಾಗದಂತೆ ತಾವು ಕಾರ್ಯರೂಪಗೊಳ್ಳತಕ್ಕದ್ದು. ಗಮನಿಸಿ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾಟ ಪ್ರೀಮಿಯರ್ ಲೀಗ್ 2022 ಇದು 6 ಓವರ್ಗಳ ಪಂದ್ಯಾಟವಾಗಿರುತ್ತೆ. ಅರ್ಥಾತ್ 36 ಎಸೆತಗಳಿಗೆ ಮಾತ್ರ ಅವಕಾಶ. ಅಂತಿಮ ಪಂದ್ಯ ಇದೆಲ್ಲ, ಗೆದ್ದರೆ ಬಹುಮಾನ ಸಣ್ಣದಲ್ಲ. ಹೌದು, ಬ್ಯಾಟಿಂಗ್ ಮೂಲಕ ಈ ಬಾರಿ ಅಂಕಣದಲ್ಲಿದ್ದಾರೆ ಸಾಯಿ ಸ್ಪೋರ್ಟ್ಸ್ ಗುಜರಾತ್ ಟೀಮ್. ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದ್ದಾರೆ ಎದುರಾಳಿ ತಂಡ ಸಚಿನ್ 11 ಅಂಗೋಲಾ. ಮೊದಲ ಎಸೆತ ಪ್ರಾರಂಭ ಕಂಡಿದೆ. ಆ ಮೂಲಕ ಗಡಿ ಆಚೆಗೆ ಚೆಂಡು ಹೋಗುವ ಸಾಧ್ಯತೆ ಇಲ್ಲ. ಮೊದಲ ಎಸೆತವೇ ಕ್ಯಾಚ್ ಔಟ್ ಮೂಲಕ ಉದ್ರೆ ಪತನವಾಗ್ತಾ ಇದೆ. ಆ ಮೂಲಕ ಇದು ಸ್ಪಷ್ಟ. ಗಮನಿಸಿದ್ದೀರಾ, ಮೊದಲ ಕ್ಯಾಚ್ ಔಟ್ ಕಂಡಿದ್ದೀರಿ. ಮೂಲಕ ಈ ಪಂದ್ಯದಲ್ಲಿ ತಾವು ಇಂತಹ ಹಲವು ಸಿಕ್ಸ್ಗಳನ್ನ, ಹಲವು ಕ್ಯಾಚ್ ಔಟ್ಗಳನ್ನ, ರೋಚಕ, ರೋಮಾಂಚಕ, ಚಿತ್ತಾಕರ್ಷಕ ಕ್ಷಣಗಳನ್ನ ಕಣ್ತುಂಬಿಕೊಳ್ಳಲಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಯಾಗಿ ಮುಂದಿನ ಪಂದ್ಯಕ್ಕಾಗಿ ದ್ವಿತೀಯ ಪಂದ್ಯ ಸಿಲ್ವರ್ ಟೀ ಬಾಯ್ಸ್
ವರ್ಸಸ್ FM ಹೊಸಪೇಟ್. ಸಿಲ್ವರ್ ಟಿ ಬಾಯ್ಸ್ ವರ್ಸಸ್ FM ಹೊಸಪೇಟ್. ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಯಾಜ್ಞಿಕ್ ಪಟೇಲ್ ಈ ಬಾರಿ ದಾಂಡಿಗನಾಗಿ ಅಂಕಣದಲ್ಲಿ ಮೈದಾನದಲ್ಲಿ, ಮಣಕಿ ಕುಮಟಾ ಮಣ್ಣಿನಲ್ಲಿ. ಯಾಜ್ಞಿಕ್ ಪಟೇಲ್ ಅವರಿಗೆ ಎಸ್ತ 1 ಅಂಕವೂ ಇಲ್ಲ. ಎರಡನೇ ಎಸ್ತ ಮುಕ್ತಾಯ. ಖಾತೆ ಆರಂಭ ಕಂಡಿದೆ, 1 ಅಂಕ ತೆರೆದುಕೊಂಡಿದೆ. ಯಾಜ್ಞಿಕ್ ಪಟೇಲ್ ಅವರಿಗೆ ಇದೀಗ 4ನೇ ಕ್ಷಮಿಸಿ 2 ಅಂಕ ಸೇರ್ಪಡೆಯಾಗಿದೆ. ಸ್ಟ್ರೈಕರ್ ವಿಭಾಗದಲ್ಲಿ ಈ ಬಾರಿ ಯಾಜ್ಞಿಕ್ ಪಟೇಲ್. ಬಹಳಷ್ಟು ಸುದೀರ್ಘ ದಿವಸಗಳ ತರಬೇತಿಯಿಂದ ಪಳಗಿದಂತಹ ಪ್ರಬುದ್ಧ ತಂಡಗಳ ಪಟುಗಳು ಅಂಕಣದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಕೊನೆಯದಕ್ಕಾಗಿ ಬೌಲರ್ ಮಿಸ್ಟರ್ ಸಂದೇಶ್. 1 ಓವರ್ಗಳಲ್ಲಿ ಇದೀಗ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಇಲ್ಲ. ಆ ಮೂಲಕ ಅದು ಸ್ಪಷ್ಟ 4 ಮೂಲಕ ಅಂಕಪಟ್ಟಿಯಲ್ಲಿ 6ರ ಸಂಪಾದನೆಯಾಗಿದೆ. 6 ಎಸೆತಗಳಲ್ಲಿ 6 ಅಂಕವನ್ನು ತಮ್ಮದಾಗಿಸಿಕೊಂಡಿದೆ ತಂಡ. ಸಾಯಿ ಸ್ಪೋರ್ಟ್ಸ್ ಗುಜರಾತ್ ಮೊದಲ ಓವರ್ನಲ್ಲಿ ಗಳಿಸಿದಂತಹ ಅಂಕಗಳು ಕೇವಲ 6. ಇಂದಿನ ಪಂದ್ಯಗಳಲ್ಲಿ ಗರಿಷ್ಠ ಅಂಕ ಎಷ್ಟು ಬರಬಹುದು ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. ಶಾಂತಿಗಾಗಿ ಸೌಹಾರ್ದಕ್ಕಾಗಿ ಹಮ್ಮಿಕೊಂಡಂತಹ ಕ್ರಿಕೆಟ್ ಪಂದ್ಯಾಟ ಇದಾಗಿದೆ. Attention please. KA 479486 ಓಮ್ನಿ ವಾಹನದ ಮಾಲಕರು ದಯವಿಟ್ಟು ಆ ವಾಹನವನ್ನು ಅಲ್ಲಿಂದ ತೆರವುಗೊಳಿಸಿ. ಒನ್ಸ್ ಅಗೇನ್ KA 479486. ನಾವು ದ್ವಿತೀಯ ಓವರ್ಗೆ ಪಾದಾರ್ಪಣೆ ಗೀತಾ ಇದ್ದೀವಿ. ಈ ಬಾರಿ ಎಸ್ತಗಾರಿಕೆ ವಿಭಾಗದಲ್ಲಿ ರಾಜೇಶ್ ಅವರನ್ನ ಕಾಣ್ತಿದ್ದೇವೆ. ಪಟ್ಟು ಬಗೆ ಪಟ್ಟುಗಳಿಂದ ಎದುರಾಳಿಗಳನ್ನು ವಂಚಿಸಿಯೋ ತಂತ್ರಗಳ ಮೂಲಕ ಸೆಣಸಬಲ್ಲ ಪಂದ್ಯ ಅದು ಕ್ರಿಕೆಟ್. ಇಂಗ್ಲೆಂಡ್ನಲ್ಲಿ ಜನಿಸಿ ವಿಶ್ವದ ವಿವಿಧ ದೇಶಗಳನ್ನು ತನ್ನತ್ತ ಸೆಳೆದಂತಹ ಕ್ರಿಕೆಟ್ ಕಲೆಯ ಸಕಲ ಸಪ್ತ ಸೌಂದರ್ಯ ಇಂದೀಗ ಮಣಕಿ ಮೈದಾನದಲ್ಲಿ. ಕುಮಟದ ಅಂಗಡಿಗಳೆಲ್ಲವೂ ಬಂದಾಗಿದೆ. ಕಾರಣ ಅದರ ಮಾಲಕರು ಇಲ್ಲಿ ಬಂದಾಗಿದೆ. ಇಲ್ಲಿ 1 ಅಂಕ ಸೇರ್ಪಡೆ ಮೂಲಕ ಲೆಗ್ ಬೈ ಎಂಬ ತೀರ್ಪು. ಅಂಕಪಟ್ಟಿಯಲ್ಲಿ 7ರ ಸಂಪಾದನೆ. ನಾವು ದ್ವಿತೀಯ ಓವರ್ನ ಮೊದಲ ಎಸೆತವನ್ನು ಮುಕ್ತಾಯಗೊಳಿಸಿದ್ದೇವೆ. ಐ ಥಿಂಕ್ ದಿಸ್ ಈಸ್ ಸೆಕೆಂಡ್ ಬಾಲ್ ಇನ್ ಸೆಕೆಂಡ್ ಓವರ್. ಎರಡನೇ ಓವರ್ನ ಎರಡನೇ ಎಸೆತ ಮೂಲಕ ಗಗನದೆತ್ತರದಲ್ಲಿ ಚೆಂಡು. ಯಾವುದೇ ಪ್ರಾಪ್ತಿ ಇಲ್ಲ. ಎಸ್, 2 ರನ್. 2 ಅಂಕ ಸೇರ್ಪಡೆಯೊಂದಿಗೆ ಅಂಕಪಟ್ಟಿಯಲ್ಲಿ ಗಮನಿಸ್ತಾ ಇದ್ದೀರಿ 9ರ ಸಂಪಾದನೆ. 9 ಆನ್ ದಿ ಬೋರ್ಡ್. ನೌ ವಿ ಮೂವ್ ಆನ್ ಟು ಥರ್ಡ್ ಬಾಲ್. ನಾಲ್ಕು ಎಸೆತಗಳು ಮುಕ್ತಾಯ ಕಂಡಿವೆ. 5ನೇ ಎಸೆತಕ್ಕಾಗಿ ಈ ಬಾರಿ ರಾಜೇಶ್ ಮಣಕಿ ಮಣ್ಣಿನಲ್ಲಿ ಕ್ರಿಕೆಟ್
ಕ್ರೀಡೆಯ ಸೌಂದರ್ಯ ಮೈನ ವಿರಳಿಸ್ತಾ ಇದೆ. ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ, ಆ ಮೂಲಕ ಉದ್ಧರೆ ಪತನವಾಗ್ತಾ ಇದೆ. ಹೌದು, ಮಗದೂರವರು ಬ್ಯಾಟ್ಸ್ಮನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಸ್ಥಾನವನ್ನು ತುಂಬಿಸೋದಕ್ಕೆ. ಕುಮಟ ಮಣಕಿ ಮಣ್ಣಿನಲ್ಲಿ ನಾವೆಲ್ಲ ಹಲವು ದಿವಸಗಳಿಂದ ವೀಕ್ಷಿಸಲು ತುಮಕಪಟ್ಟ ಮನೋ ಅಭಿಲಾಷೆಯ ಆಸೆಯ ಆಕಾಂಕ್ಷೆಯ ನಾಡವರ ಬಾಂಧವರ ಹಲವು ದಿವಸಗಳ ಕನಸು ನಾಡವರ ಪ್ರೀಮಿಯರ್ ಲೀಗ್ 2022 ಅಧಿಕೃತವಾಗಿ ಶುಭಾರಂಭಗೊಂಡು ಅಧಿಕೃತವಾಗಿ ಉದ್ಘಾಟನೆಗೊಂಡು ಇದೀಗ ಮೊದಲ ಪಂದ್ಯಾಟ ಸಾಗಿ ಬರುತ್ತಿರುವಾಗ ಗಮನಿಸಿ, ದ್ವಿತೀಯ ಓವರ್ನ ಮುಂದಿನ ದಾಂಡಿಗತನ ವಿಭಾಗದಲ್ಲಿ ಸಾಗಿ ಬರಲಿಕ್ಕಿದೆ. ಎಸ್ತುಗಾರಿಕೆಯ ವಿಭಾಗದಲ್ಲಿ ಈ ಬಾರಿ ಮಿಸ್ಟರ್ ರಾಜೇಶ್, ಅದೇ ರೀತಿ ದಾಂಡಿಗತನ ವಿಭಾಗದಲ್ಲಿ ಈ ಬಾರಿ ಜೈ ಪಟೇಲ್. ಸಾಯಿ ಸ್ಪೋರ್ಟ್ಸ್ ಗುಜರಾತ್ ತಂಡದ ಜೋಯಿ ಪಟೇಲ್. ಯಾವುದೇ ಪ್ರತಿಕ್ರಿಯೆ ಇಲ್ಲ. 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಅಷ್ಟದಿಕ್ಕುಗಳಲ್ಲಿ ವೀಕ್ಷಿಸುವ ವ್ಯವಸ್ಥೆ, ಕತ್ತಲನೆ ಹಗಲನಾಗಿಸಿದ ಸುಂದರ ಕ್ರೀಡಾಂಗಣ, ಸಕಲ ವ್ಯವಸ್ಥೆಗಳೊಂದಿಗೆ 10 ಮನಸ್ಸುಗಳು 100 ಕನಸುಗಳೊಂದಿಗೆ ಹಲವಾರು ನಿರೀಕ್ಷೆಗಳೊಂದಿಗೆ ಜನ್ಮ ನೀಡಿದ ನಾಡವರ ಸಂಸ್ಥೆ ಇಂದೀಗ ಯಶಸ್ವಿ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜನೆಗೊಳಿಸಿದೆ. ತಾವು ಗಮನಿಸ್ತಾ ಇದ್ದೀರಾ, ಇದು ಮೊದಲ ಪಂದ್ಯಾಟ, ಅರ್ಥಾತ್ ಟೆನ್ನಿಸ್ ಬಾಲ್ ಬಳಸಿ ಆಡುವಂತಹ ಅಂತಾರಾಷ್ಟ್ರೀಯ ಶೈಲಿಯಲ್ಲಿ ಸಾಗಿ ಬರುತ್ತಿರುವ ಕ್ರಿಕೆಟ್ ಪಂದ್ಯಾಟ ನಾಡವರ ಪ್ರೀಮಿಯರ್ ಲೀಗ್ 2022. ಈ ಪಂದ್ಯಾಟ ದ್ವಿದಿನಗಳ ಕಾಲ, ಉಭಯ ದಿನಗಳ ಕಾಲ ಸಾಗಿ ಬರಲಿಕ್ಕಿದೆ. ಮೊದಲ ಪಂದ್ಯದಲ್ಲೇ ತಾವು ಗಮನಿಸ್ತಾ ಇದ್ದೀರಾ, ಸಾಯಿ ಸ್ಪೋರ್ಟ್ಸ್ ಗುಜರಾತ್ ಮತ್ತು ಸಚಿನ್ 11 ಅಂಕೋಲಾ ನಡುವೆ ಹಣಾಹಣಿ. ದ್ವಿತೀಯ ಓವರ್ ಮುಕ್ತಾಯ ಕಂಡಿದೆ. ಇನ್ನುಳಿದಂತಹ 4 ಓವರ್ಗಳಲ್ಲಿ ಎಷ್ಟು ಅಂಕಗಳನ್ನು ಗಳಿಸುತ್ತೆ ತಂಡ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸಾಯಿ ಸ್ಪೋರ್ಟ್ಸ್ ಗುಜರಾತ್ ಇದೀಗಾಗಲೇ ತಮ್ಮ ಅಂಕ ಗಳಿಕೆ ಕೇವಲ 9 ಮಾತ್ರ. ಹಲೋ, ದಯವಿಟ್ಟು ವಿದ್ಯುತ್ ಬೆಳಕಿನ ದೀಪದ ಟವರ್ ಹತ್ತಿರ ನಿಂತಿರುವಂತಹ ಎಲ್ಲ ಪ್ರೇಕ್ಷಕರು ಅಲ್ಲಿಂದ ದೂರ ಸರಿಯಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಲೈಟಿಂಗ್ ನಲ್ಲಿ ವೇರಿಯೇಷನ್ ಆಗ್ತಾ ಇದೆ, ದಯವಿಟ್ಟು ತಾವು ಅಲ್ಲಿಂದ ದೂರ ಸರಿಯಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಲೈಟಿಂಗ್ ಟವರ್ಗಳಿಂದ ದಯವಿಟ್ಟು ಎಲ್ಲ ಪ್ರೇಕ್ಷಕರು ದೂರ ಸರಿಯಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸರ್ವರ ಸಹಕಾರ ಪಂದ್ಯದ ಯಶಸ್ಸಿಗೆ ಪ್ರಬಲ ಆಧಾರ. ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇದ್ದೇವೆ. ವ್ಯವಸ್ಥಿತವಾಗಿ ನಿಯಂತ್ರಿತವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯಾಟಕ್ಕೆ ಈ ಕುಮಟದ ಸರ್ವ ನಾಗರಿಕರು ಸಹಕರಿಸುತ್ತೀರಿ ಎನ್ನುವ ವಿಶ್ವಾಸದೊಂದಿಗೆ ಸಾಗಿ ಬರ್ತಾ ಇದೆ ಪಂದ್ಯಾಟ. ಜೈ ಪಟೇಲ್ ಈ ಬಾರಿ ದಾಂಡಿಗತನ ವಿಭಾಗದಲ್ಲಿ ಸೇರ್ಪಡೆಯಾದಂತಹ ನವ ಬ್ಯಾಟ್ಸ್ಮನ್ ಗುಜರಾತ್ ತಂಡಕ್ಕಾಗಿ. ಗುಜರಾತ್ ಈ ಬಾರಿ ಹಿತೇಶ್ ದಾಂಡಿಗತನ ವಿಭಾಗದಲ್ಲಿ. ಚೆಂಡು ದಾಂಡು ನಡುವಿನ ಕಾಳಗ ಇಲ್ಲಿ ಮತ್ತೆ ಮುಂದುವರಿಕೆ. ಬಹಳಷ್ಟು ಅತ್ಯಾಕರ್ಷಕ, ಕಣ್ಮನ ತಣಿಸುವಂತಹ ಶೈಲಿಯ ಪಂದ್ಯಾಟ ತಾವು ಗಮನಿಸ್ತಾ ಇದ್ದೀರಿ. ಈ ಬಾರಿ ಎಸ್ತುಗಾರಿಕೆ ವಿಭಾಗದಲ್ಲಿ ವಿಜಯ್ ಸೆಕೆಂಡ್ ಬಾಲ್ ಇಸ್ ಓವರ್. ನಾವು ಥರ್ಡ್ ಬಾಲ್. ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ಅಂಕಪಟ್ಟಿಯಲ್ಲಿ ಕೇವಲ 10ರ ಸಂಪಾದನೆ. ಬಹಳಷ್ಟು ಶಾಂತಿಯಿಂದ ಸಾಗಿ ಬರ್ತಾ ಇದೆ ಪಂದ್ಯಾಟ. ಮೊದಲ ಪಂದ್ಯಾಟ ಬೆಳಗಿನ ತನಕ ಸಾಗಿ ಬರಲಿಕ್ಕಿದೆ. ಮುಂದಿನ ಪಂದ್ಯದ ತಂಡಗಳು ದಯವಿಟ್ಟು ತಯಾರಿರಿ. ಲೆಗ್ ಬೈ ಎಂಬ ತೀರ್ಪು ಮೂಲಕ ಅಂಕಪಟ್ಟಿಗೆಯಲ್ಲಿ 11ರ ಸಂಪಾದನೆ. 11 on the board. I think now we completed third ball. Sorry, 4 ball.
Yes, 2 balls are remaining in this third over. 4ನೇ ಎಸೆತ ಮುಕ್ತಾಯಗೊಂಡು 5ನೇ ಎಸೆತಕ್ಕಾಗಿ ಈ ಬಾರಿ ವಿಜಯ್. ಬಹಳಷ್ಟು ಜಾಗರೂಕತೆಯ ಆಟದ ಪ್ರದರ್ಶನ. ಇಲ್ಲೇ ಯಾವುದೇ ರೀತಿಯಲ್ಲಿ ಅಂಕ ಪ್ರಾಪ್ತಿ 4 ಇಲ್ಲ, 4ರ ಸೇರ್ಪಡೆ ಇಲ್ಲ. ಮೂಲಕ ಓಟದ ಮೂಲಕ ಅಂಕದ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿ ಗಮನಿಸಿ, ಅಂಕಪಟ್ಟಿಯಲ್ಲಿ 12+1 13ರ ಸಂಪಾದನೆ. ಸ್ಕೋರ್ ಬೋರ್ಡ್ ಬಡ್ಕರ್ 13. ಮತ್ತೊಮ್ಮೆ ಈ ಬಾರಿ ವಿಜಯ್ ಚೆಂಡನ್ನ ಉರಿ ಚೆಂಡನ್ನಾಗಿಸುತ್ತಾ ಮಣಕಿಯ ಮಣ್ಣಿನಲ್ಲಿ. ಇಲ್ಲಿ ಅಂಪೈರ್ ತೀರ್ಪು ಹೊರಬರ್ತಾ ಇದೆ. 3ನೇ ಓವರ್ ಮುಕ್ತಾಯಗೊಳ್ತಾ ಇದೆ. 3 ओवर की समाप्ति के बाद स्कोर बोर्ड बढ़कर 13, केवल 13 अंकों से साई स्पोर्ट्स गुजरात. धन्यवाद गजल भाई. कुल मिलाकर स्कोर हुआ है 13. 3 ओवर की समाप्ति. चौथी ओवर की पहली गेंद डालने की तैयारी में. बहुत बड़ा रोमांचक मैच गुजरात वर्सेस सचिन 11 अंकोला का बीच में. दोनों टीम में बढ़िया बैट्समैन, बढ़िया बॉलर, सबको मालूम है. विजय पावले, कृष्णा सातपुटे, योगेश पेनकर, सभी खिलाड़ियों का मिश्रित टीम है सचिन 11 अंकोला. बॉलिंग करने का जिम्मेदारी संभालते हुए राजेश सोरटे. सबको मालूम है इस मैदान में बहुत मैच खेल चुका है राजेश सोरटे. भागते हुए अंपायर का बगल से अच्छी गेंद इस बार घुमाकर मारना चाहते थे. विकेट कीपर का बगल में रनआउट होने का एक संभवता देखना पड़ेगा. इस बीच में एक रनआउट हुआ है. इस बीच में रनआउट भी हुआ है और विकेट का पतन. बाजी करने की वजह से एक विकेट खोया है टीम ने. गुजरात टीम ने खेलना था धीरे से. मयूर अभी बैटिंग का जिम्मेदारी संभालने के लिए मैदान में उतर चुके हैं. जिम्मेदारी से खेलना होगा मयूर को. एक अच्छा स्कोर बनाना होगा. सामने जो टीम है बहुत बड़ा टीम है सचिन 11 अंकोला. सभी अनुभवी खिलाड़ी उस टीम में शामिल है. देखेंगे एक मौका भी है आपके पास अच्छा रन बनाने का. ये चौथा ओवर है. ನಾಡವರ ಸಮುದಾಯದವರಿಗಾಗಿ ಮೀಸಲಿಟ್ಟಂತಹ ಪಂದ್ಯಾವಳಿಯ ಪ್ರಥಮ ಬಹುಮಾನ 66,000 ರೂಪಾಯಿ ನಗದು ಬಹುಮಾನ. ಅದರ ಜೊತೆಗೆ ಈಗ ಆಡುತ್ತಿರುವಂತಹ ಎಲ್ಲ ಆಟಗಾರರಿಗೆ ಸಮವಸ್ತ್ರದ ಪ್ರಾಯೋಜಕತ್ವವನ್ನು ಕಂಡುಕೊಂಡಿದ್ದಾರೆ ಶ್ರೀಯುತ ದೀಪಕ್ ಹನೆಹಳ್ಳಿ, ಡಿವೈನ್ ಎಂಟರ್ಪ್ರೈಸಸ್ ಮುಂಬೈ. ಇವರಿಗೆ NPL 2022 ಪರವಾಗಿ ಹಾಗೂ ಎಲ್ಲ ಆಟಗಾರರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಅದೇ ರೀತಿಯಾಗಿ ಕೌಟುಂಬಿಕವಾಗಿ ಎಲ್ಲರೂ ಕೂತು ನೋಡಬಹುದಾದಂತಹ ಒಂದು ಸುಂದರವಾದಂತ ಚಲನಚಿತ್ರ ಮೋಕ್ಷ ಈಗಾಗಲೇ ಅಂಕೋಲಾದಲ್ಲಿ ಬಿಡುಗಡೆಯನ್ನ ಕಂಡುಕೊಂಡಿದೆ. ಆ ಒಂದು ಚಿತ್ರವನ್ನ ಶ್ರೀಯುತ ಸಮರ್ಥ ನಾಯಕ್ ಇವರು ಪ್ರತಿಷ್ಠಿತ ಉದ್ಯಮಿಗಳು ಈ ಒಂದು ಚಿತ್ರವನ್ನ ನಿರ್ದೇಶಿಸಿ ನಿರ್ಮಾಣಿಸಿದ್ದಾರೆ. ಆ ಒಂದು ಚಿತ್ರವನ್ನ ತಾವೆಲ್ಲರೂ ಕೂಡ ಕಣ್ತುಂಬಿಕೊಂಡು ಸಮರ್ಥ ನಾಯಕ್ ಅವರನ್ನ ಬೆಂಬಲಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. दूसरी गेंद पे रिवर्स स्वीप किया और 1 रन खाते में. कुल मिलाकर स्कोर आगे बढ़ता हुआ 13 से 14. तीसरी गेंद डालने की तैयारी में राजेश सोरटे, बहुत बढ़िया बॉलर, भागते हुए इस बार घुमाकर खेल दिया है पहले की तरफ. 4 रन हो सकता है. खिलाड़ी भाग रहे हैं गेंद को पकड़ने के लिए. जब तक फील्डिंग करके थ्रो करने से पहला 2 रन पूरा किया है. बहुत बढ़िया रनिंग बिटवीन द विकेट. दोनों का बीच में अच्छा तालमेल का प्रदर्शन देखने को मिला है इस मैच में. बहुत बढ़िया रनिंग बिटवीन द विकेट दोनों का बीच. कुल मिलाकर स्कोर आगे बढ़ता हुआ 16. अच्छा तालमेल देखने को मिला है और अच्छा फील्डिंग का प्रदर्शन खिलाड़ी का. फिर वापस अपना बॉलिंग मार्क पर राजेश सोरटे, बढ़िया बॉलर, भागते हुए इस बार फिर वापस घुमाना चाहते थे. विकेट कीपर का बगल से रन आउट करने की कोशिश किया था. बाल बचे बैट्समैन. कुल मिलाकर 1 रन से स्कोर आगे बढ़ता हुआ 17.
फिर वापस अपना बॉलिंग मार्क पर। ज्यादा रन बनाना होगा टीम को। भागते हुए इस बार फिर वापस घुमाना चाहते थे, पांव को लगी गेंद, रन लेने की गुंजाइश नहीं। फिर वापस अपना बॉलिंग मार्क पर। राजेश सोल्टे जाने माने बॉलर है, इस मैदान में बहुत मैच खेल चुके हैं राजेश सोल्टे। अंकोला ಎಫ್ಎಂ ಹೊಸಪೇಟ್ ತಂಡದ ನಾಯಕರು ಆದಷ್ಟು ಬೇಗ ಕಾಮೆಂಟ್ ಬಾಕ್ಸ್ ಬರಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. इस ओवर की अंतिम गेंद, भागते हुए राजेश सोल्टे, बढ़िया गेंद यॉर्क करने की कोशिश, विकेट कीपर का बगल से जाती हुई थर्ड मैन की तरफ, लेग फाइनल के और 1-2 रन के खाते में कुल मिलाकर, एक का जगह में 2, कुल मिलाकर स्कोर आगे बढ़ता हुआ 19 फाइनल की तरफ गेंद को घुमाया था। इसी के साथ ओवर की समाप्ति, 4 ओवर की समाप्ति में 19। अच्छा बॉलिंग का प्रदर्शन किया है सचिन 11 अंकोला ने, बहुत बढ़िया बॉलिंग का प्रदर्शन। 2 ओवर बचा है, कम से कम 2 ओवर, 12 गेंद में 25 से 30 रन तो बनाना है, तभी एक रोमांचक मैच देखने को मिलेगा। सचिन 11 अंकोला, बॉलर अखिलेश सिंह, अखिलेश सिंह बॉलिंग का जिम्मेदारी संभालते हुए, कुछ समझाते हुए, कप्तान कैसा गेंद डालना है, ये बैट्समैन को कितना रन देना है, समझाते हुए कप्तान अखिलेश सिंह, जाने माने बॉलर, इस मैच में अपने पहली ओवर की 5वीं ओवर की पहली गेंद डालने की तैयारी में, 4-5 कदम भागते हुए गेंद करने की तैयारी में अखिलेश सिंह। बाएं हाथ का खिलाड़ी के लिए भागते हुए अखिलेश सिंह, शॉर्ट पिच गेंद, रिवर्स स्वीप करने की कोशिश और गेंद चली गई 4 रन के लिए। बिजली की रफ्तार से किसी को मौका नहीं इस गेंद को रोकने के लिए। शॉट खेला था ये खिलाड़ी ने, 23वां स्कोर। कम से कम 6 ओवर में 50 तो आपको बनाना है, जब एक रोमांचक मैच देखने को मिलेगा। सामने का जो टीम है बहुत बड़ा टीम है, बढ़िया बैट्समैन है उनके पास, कृष्णा सातपुते, सबको मालूम है, यूट्यूब में टेनिस का हीरो है वो, उस्मान पटेल के साथ गिना जाता है। इस बार घुमा दिया है, देखना है, ट्रेन चली, डोंबिवली 6 रन के लिए, बहुत बढ़िया शॉट। मयूर का बल्ला बोलने को लगा है अभी, बहुत बढ़िया शॉट इन्होंने खेला है 6 रन के लिए, स्क्वायर लेग का ऊपर से। यही खेल का प्रदर्शन होना चाहिए, ये कच्चा स्कोर आप बनाएंगे, सामने जो टीम के लिए बहुत बड़ा होगा। कुल मिलाकर स्कोर आगे बढ़ता हुआ 29 हुआ है। फिर वापस घुमाया है, ये चौका या छक्का देखेंगे इस बार। गेंद 4 रन के लिए। कुल मिलाकर स्कोर आगे बढ़ता हुआ वर्सेस एफएम हॉस्पेट के बीच 33। अंतिम 1 ओवर बचा है, 6 गेंद, 1 ओवर 3 गेंद बचा है, 9 गेंद कुल मिलाकर। 9 गेंद में कम से कम आपको 15-20 रन तो बनाना है। देखेंगे आगे क्या होता है। भागते हुए सिंह, अखिलेश सिंह, मयूर के लिए
इस बार फिर वापस घुमाया है स्क्वायर लेग की तरफ, थोड़ा सा मिसफील्ड, 2 रन मिलेगा, 2 रन पूरा किया, तीसरा रन लेना चाहते हैं और रन आउट होने का मौका देखना पड़ेगा, रन आउट होता है कि नहीं, और इसी के साथ रन आउट हो चुका है। जल्दबाजी करने की वजह से अपना विकेट खोया है गुजरात टीम ने। 2 गेंद बचा इस ओवर में, इसके बाद और 6 गेंद बचेगा, कुल मिलाकर 8 गेंद बचा है अपने हाथ में। ये 8 गेंद में कम से कम 15 या 20 रन आपको बनाना है, जब ये एक रोमांचक मैच देखने को मिलेगा इस मैदान में। बहुत बढ़िया मैच, गुजरात वर्सेस सचिन 11 अंकोला। कम से कम 10,000 दर्शक मणकी मैदान से बाहर मैच देखने के लिए बैठे हैं। बहुत बढ़िया मैच, रोमांचक मैच। फिर वापस अपना बॉलिंग मार्क पर अखिलेश सिंह। 2 गेंद बचा इस ओवर में, फील्डिंग का सजावट किया है। ಮುಂದಿನ ಪಂದ್ಯದಲ್ಲಿ ಒಂದಷ್ಟು ಬದಲಾವಣೆ. ಎಫ್ಎಂ ಹೊಸಪೇಟ ಮತ್ತು ಸಿಲ್ವರ್ಟಿ ಬಾಯ್ಸ್ ಪಂದ್ಯಕ್ಕೆ ಬದಲಾಗಿ 2 ಕುಮಟಾದ ಸ್ಥಳೀಯ ತಂಡಗಳು, ಟೀಮ್ ಅಶ್ವಮೇಧ ಕುಮಟಾ ವರ್ಸಸ್ ಸೂಪರ್ ಬಾಯ್ಸ್ ಕುಮಟಾ. दाएं हाथ का खिलाड़ी के लिए भागते हुए अखिलेश सिंह। 2 ತಂಡದ ಆಟಗಾರರು ದಯವಿಟ್ಟು ಕಾಮೆಂಟ್ರಿ ಬಾಕ್ಸ್ ಬಳಿ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಈ ಪಂದ್ಯ ಮುಗಿದ ತಕ್ಷಣ घुमाकर मारना चाहते थे, गेंद चली गई विकेट कीपर के हाथ में। फिर वापस अपना बॉलिंग मार्क पर अखिलेश सिंह समझाते हुए खिलाड़ी कैसा गेंद डालना है दाएं हाथ का खिलाड़ी के लिए। शॉर्ट रनअप से भागते हुए अंतिम गेंद, बहुत बड़ा तेजी से गेंद डाला था मिड ऑफ की तरफ, 1 रन मिलेगा जरूर, जब तक फील्डिंग करके थ्रो करने से पहले 1 रन से ही संतुष्ट होना पड़ेगा। कुल मिलाकर स्कोर आगे बढ़ता हुआ 36 और 1 ओवर बचा है। ಹಲೋ, ಅಶ್ವಮೇಧ ತಂಡದ ಅಂತಿಮ ಆಟಗಾರರ ಪಟ್ಟಿಯನ್ನ ನೀಡೋದಕ್ಕೆ ಈಗಾಗಲೇ ಲೀಸ್ಟ್ ಅನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಹಿಂತಿರುಗಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಟಗಾರರ ಹೆಸರನ್ನ ಬರೆದು ಲೀಸ್ಟ್ ಅನ್ನ ಹಿಂತಿರುಗಿಸಬೇಕು. ಅದೇ ರೀತಿಯಾಗಿ ಸೂಪರ್ ಬಾಯ್ಸ್ ಕುಮಟಾ ತಂಡದ ಆಟಗಾರರು ಕೂಡ ತಮ್ಮ 5 ओवर में ಅಂತಿಮ 36 हो चुका ಆಟಗಾರರ है। ಪಟ್ಟಿಯನ್ನ ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. 1 ओवर बचा है, अंतिम ओवर। अभिजीत दुबे, ये भी बढ़िया बॉलर है, अच्छा बॉलिंग टीम है सचिन 11 अंकोला। बढ़िया 5 बैट्समैन है उनके पास। अंतिम 1 ओवर बचा है, स्कोर हुआ है 36। 6 गेंद में आप कितना रन बनाएंगे, कितना भी बनाएंगे तो आपको फायदा है। मैदान से बाहर हमारा सोच अलग होता है, मैदान में खिलाड़ी का सोच ही अलग है। 6 गेंद बचा है, दाएं हाथ का खिलाड़ी के लिए भागते हुए बॉलर अभिजीत दुबे। थोड़ी सी लॉन्ग रन अप से 7-8 कदम भागते हुए अंपायर का बगल से गेंद करने की तैयारी में अभिजीत दुबे। बहुत बढ़िया शॉट, अब गई गेंद 6 रन के लिए।
गेंद को पहुंचाया है दाएं हाथ का खिलाड़ी ने, बहुत बड़ा छक्का। एक अच्छा बॉलर के लिए अच्छा बैटिंग का प्रदर्शन करना अच्छी बात होती है। दूसरी गेंद डालने की तैयारी में अभिजीत दुबे, थोड़ी सी लॉन्ग रन अप से तेजी से गेंद डालने के लिए कोशिश कर रहा है। फुल और लेंथ गेंद को सही रास्ता दिखाया, किधर जाना था गेंद को उधर ही पहुंचाया है बैट्समैन ने। फील्डिंग का सजावट करने के बाद खतरनाक बैट्समैन है ये, दाएं हाथ का खिलाड़ी, ताकत है उनके पास, सोच समझ कर खेलने वाला बैट्समैन है ये। सही तरीके से गेंद डालना होगा बॉलर को। अभिजीत दुबे भागते हुए अंपायर का बगल से दूसरी गेंद, शॉर्ट पिच गेंद, इस बार घुमाकर मारना चाहते थे, रन आउट किया है। मेरे ख्याल से रन आउट हो चुका है खिलाड़ी, बहुत बढ़िया थ्रो। ನೆಲದ ಎರಡೂ ತಂಡಗಳು ಅತ್ಯಂತ ರೋಚಕವಾದಂತಹ ಪಂದ್ಯಕ್ಕೆ ಸಾಕ್ಷಿ ಆಗ್ತಾ ಇದ್ದಾವೆ. ಟೀಮ್ ಅಶ್ವಮೇಧ ಖುಮ್ಟಾ ವರ್ಸಸ್ ಸೂಪರ್ ಬಾಯ್ಸ್ ಖುಮ್ಟಾ. ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳ ಬಹುನಿರೀಕ್ಷೆಯ ಒಂದು ಪಂದ್ಯ ಇದಾಗ್ಲಿಕ್ಕಿದೆ. ದಯವಿಟ್ಟು ಎರಡು ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. जल्दबाजी करने के वजह से और एक विकेट का पतन हुआ है गुजरात टीम का। अब राजा गया है, मैदान में उतर चुका है। देखना है, उनके पास अभी 4 गेंद बचा है। जो 4 गेंद बचा है, 4 गेंद में कितना रन बना सकते हैं, देखेंगे आगे क्या होता है। बहुत बढ़िया मैच, स्कोर 42। अभिजीत दुबे बाएं हाथ का खिलाड़ी के लिए भागते हुए अंपायर का बगल से बड़ा शॉट खेलना चाहते थे और एक विकेट का पतन हुआ है, रन आउट। ಪಂದ್ಯಾಕೂಟಗಳ ಲೈವ್ ಅನ್ನ ನೀಡುವಂತಹ indiantenniscricket.com ಹಾಗೂ ನಮ್ಮ ಯುಕೆ ವತಿಯಿಂದ ಯೂಟ್ಯೂಬ್ ಲೈವ್ ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಅತ್ಯಂತ ಅದ್ಭುತವಾದಂತಹ ಒಂದು ಪಂದ್ಯಾಕೂಟ. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ ಯಾವುದೇ ಇತಿಹಾಸದ ಪುಟಗಳನ್ನು ಮರಚಿ ಹಾಕಿದ್ರೆ ಇಂಥ ಒಂದು ಅದ್ಭುತವಾದಂತಹ ಪಂದ್ಯಾಕೂಟವನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸಾಕಷ್ಟು ಶಿಸ್ತುಬದ್ಧ ಹಾಗೂ ಯಶಸ್ಸಿನ ವ್ಯವಸ್ಥಿತವಾದಂತಹ ಒಂದು ಪಂದ್ಯಾಕೂಟ ನಾಡವರ ಪ್ರೀಮಿಯರ್ ಲೀಗ್ 2022. भावेश पटेल मैदान में उतर चुके हैं, 3 गेंद है उनके हाथ में। बाएं हाथ का खिलाड़ी, दाएं हाथ का बॉलर भागते हुए अंपायर का बगल से, इस बार बड़ा शॉट मिड ऑन की तरफ, 4 रन हो सकता है मेरे ख्याल से। अंपायर का इशारा 4 रन के लिए, बहुत बढ़िया शॉट। $46 हुआ स्कोर। 2 गेंद बचा है, सिर्फ 2 गेंद। भागते हुए अभिजीत दुबे, इस बार बड़ा शॉट खेलना चाहते थे, एक मौका था, हाथ से लेने के लिए कोशिश जरूर किया था और 1 रन से ही संतुष्ट होना पड़ेगा। कुल मिलाकर स्कोर आगे बढ़ता हुआ 47। अंतिम 1 गेंद बचा है, एक ही गेंद।
बड़ा शॉट लगाना है खिलाड़ी को। अगर आप 6 लगाते हैं 53 हो जाता है, चौका लगाते हैं 51 हो जाता है। कितना लगाएंगे आप, आपके ऊपर निर्भर है। हमारा सोच अलग होता है और आपका सोच ही अलग होता है, और बॉलर का सोच उससे भी बढ़िया होता है। भागते हुए अभिजीत दूधे, इस बार और एक रनआउट होगा मेरे ख्याल से। 48 का लक्ष्य रखा है मैच जीतने के लिए। ನಮ್ಮ ಎಡಗಡೆ ಪ್ರದೀಪ್ ನಾಯ್ಕ್ ದೇವರ ಬಾವಿ ಇವರ ಒಂದು ನೀರಿನ ಬಾಟ್ಲಿಯ ಸ್ಟ್ಯಾಚ್ಯೂ ಇದೆ, ಹಾಗೂ ಬಲಗಡೆ ಕೂಡ ಇದೆ। हमारा दाएं बाजू में बॉटल एक है और बाएं बाजू में एक ओशियन बॉटल का स्टैच्यू है। उसको डायरेक्ट आप लगाएंगे गेंद को, और उसको 5000 रुपए का इनाम घोषित किया है। याद रखिए हर खिलाड़ी को, हमारा दाईं बाजू में एक बॉटल का स्टैच्यू है और बाईं बाजू में एक बॉटल का स्टैच्यू है। उसको डायरेक्ट गेंद लगेंगे और 5000 का इनाम है। साई स्पोर्ट्स गुजरात ಮೂವತ್ತ 6 ಎಸೆತಗಳಲ್ಲಿ 48ರ ಅವಶ್ಯಕತೆ. ಅರ್ಧ ಶತಕವಾಗುತ್ತೋ ಎನ್ನುವ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿತು. ಆದರೆ 36 ಎಸೆತಗಳಲ್ಲಿ ಕೇವಲ 47 ಅಂಕಗಳನ್ನಷ್ಟೇ ತಮ್ಮದಾಗಿಸಿಕೊಂಡಿದೆ ಗುಜರಾತ್ ಸಾಯಿ ಸ್ಪೋರ್ಟ್ಸ್. ಮುಂದೇನಾಗುತ್ತೆ ಕಾದು ನೋಡಬೇಕಾಗಿದೆ. ಎದುರಾಳಿ ತಂಡ ಅಂಕಣಕ್ಕಿಳಿಯಲು ಸಜ್ಜಾಗಿ ತಡೆದಟ್ಟಿ ಆಗಮಿಸುತ್ತಿವೆ. ಪಟ್ಟು ಬಿಗಿ ಪಟ್ಟುಗಳಿಂದ ಎದುರಾಳಿಗಳನ್ನ ಯಾವುದೋ ರೀತಿಯಲ್ಲಿ ವಂಚಿಸಿ ತನ್ನತ್ತ ಅಂಕವನ್ನು ಸೆಳೆಯುವಂತಹ ಅಂಕಣದಲ್ಲಿ ಬ್ಯಾಟಿಂಗ್ನಲ್ಲಿ ಮಿಂಚಲಿಕ್ಕಿದೆ ಸಚಿನ್ 11 ಅಂಕೋಲಾ. ತಮ್ಮ ಗುರಿ 48 ಅಂಕಗಳು. 48 ಈಸ್ ದಿ ಟಾರ್ಗೆಟ್. ಸಹೃದಯ ಕ್ರಿಕೆಟ್ ಕ್ರೀಡಾಭಿಮಾನಿಗಳೇ, ಲಕ್ಷ್ಮೀ ಬಾರಮ್ಮ ಗೀತೆ ನೀವು ಕೇಳಿರಬಹುದು. ಅರ್ಥಾತ್ ಅದೃಷ್ಟ ಭಾಗ್ಯ ನಮಗೆ ಒಲಿದು ಬರಲಿ ಎಂದು ಇಂದಿನ ನಾಡವರ ಪ್ರೀಮಿಯರ್ ಲೀಗ್ 2022ರ ಪ್ರಯುಕ್ತ ಅದೃಷ್ಟ ಚೀಟಿ ಯೋಜನೆ ಹಮ್ಮಿಕೊಳ್ಳಲಾಗಿದೆ. ಆಯ್ಕೆಯಾಗಲ್ಪಡುವಂತಹ ಅದೃಷ್ಟವಂತನಿಗೆ ಅಥವಾ ಭಾಗ್ಯವತ್ತಿಗೆ ಲಭಿಸಲಿಕ್ಕಿದೆ ಪ್ರತಿಷ್ಠಿತ ಕಂಪನಿಯ ಹೊಸ ಮಾಡೆಲ್ನ ಹೊಸ ಕಾರ್. ದಯವಿಟ್ಟು ಅದೃಷ್ಟ ಚೀಟಿಯನ್ನ ತಮ್ಮದಾಗಿಸಿಕೊಳ್ಳಿ, ತಮ್ಮ ಅದೃಷ್ಟವನ್ನ ಪರಿಶೀಲಿಸಿ. ಈ ಒಂದು ಸಂಪೂರ್ಣವಾದಂತಹ ಪಂದ್ಯಾವಳಿಯ ಚಿತ್ರಣವನ್ನ ಡ್ರೋನ್ ಕ್ಯಾಮೆರಾದ ಮುಖೇನವಾಗಿ ಸೆರೆ ಹಿಡ್ತಾ ಇದ್ದಾರೆ ಶ್ರೀಯುತ ಗೋಪಿ ಜಾಲಿ. ಉತ್ತರ ಕನ್ನಡ ಜಿಲ್ಲೆಯ ಸಾಕಷ್ಟು ಪ್ರದೇಶಗಳನ್ನ ಪ್ರವಾಸಿ ತಾಣವಾಗಿಸುವಲ್ಲಿ ಇವರ ಬಹಳ ಪ್ರಮುಖವಾದಂತಹ ಕರ್ತವ್ಯವನ್ನ ನಾವು ಕಂಡಿದ್ದೇವೆ. ಈಗಾಗಲೇ ಈ ಒಂದು ಪಂದ್ಯಾವಳಿಯ ಸಂಪೂರ್ಣವಾದಂತಹ ಚಿತ್ರಣವನ್ನ ಹಕ್ಕಿಯ ನೋಟದಲ್ಲಿ ಸೆರೆ ಹಿಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಮ್ಮೊಂದಿಗಿರುವಂತಹ ಗೋಪಿ ಜಾಲಿ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಕಣ್ಣಿದ್ದರೆ ಕಾಣಲೇಬೇಕಾದ, ಮನಸ್ಸಿದ್ದರೆ ಆಸ್ವಾದಿಸಲೇಬೇಕಾದ, ತಾವು ಒಮ್ಮೆ ಕಂಡರೆ ಮತ್ತೆ ನೋಡಬೇಕೆಂದೆನಿಸುವ ಶೈಲಿಯಲ್ಲಿ ಈ ಕುಮಟದ ಮಣ್ಣಿನಲ್ಲಿ ಜನಿಸಿ ಕುಮಟದ ಜನರ ಮನ ಗೆದ್ದಂತಹ ಸಮರ್ಥ್ ಅವರ ಸಮರ್ಥ ನಿರ್ದೇಶನದಲ್ಲಿ ಮೂಡಿಬಂದ ಮೋಕ್ಷ ಕನ್ನಡ ಚಲನಚಿತ್ರ, ನಾವೆಲ್ಲರೂ ಕಾಣಲೇಬೇಕಾದಂತಹ ಕನ್ನಡ ಚಲನಚಿತ್ರ. ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ ನಮ್ಮ ಆಯೋಜಕರಲ್ಲಿ ಓರ್ವರು ಕೂಡ ಹೌದು, ಈ ಚಲನಚಿತ್ರದ ನಿರ್ದೇಶಕರು ಶ್ರೀಯುತ ಸಮರ್ಥ್. ತಮ್ಮ ಸಹಕಾರಕ್ಕೆ ಅಭಾರಿ. ಎಲ್ಲ ಪ್ರೇಕ್ಷಕರು ಅವರ ಚಲನಚಿತ್ರವನ್ನ ವೀಕ್ಷಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ
ಅವರು ನೀಡಿದ ಸಹಕಾರಕ್ಕೆ ಚಿರಋಣಿಯಾಗೋಣ. Dear friends, I think already all of us know. I need not introduce about this tournament because you will know about that. Yes. Most of them, they have funny ideas in the evening, but when they wake up in the morning, they go back to do same job. But we have to do something different. Something is better than nothing. With the intention, 10 souls with the hundreds of dreams conducting annual cricket tournament that is none other than Nadavar Premier League 2022 will commence in this ground. ಕಟ್ಟಿದ ಹಸುಗಳೆಲ್ಲ ಹಾಲು ಕೊಡಲೇಬೇಕೆಂದಿಲ್ಲ, ನೆಟ್ಟ ಮರಗಳೆಲ್ಲ ಫಲ ನೀಡಲೇಬೇಕೆಂದಿಲ್ಲ. ಆಗಮಿಸಿದ ಎಲ್ಲ ತಂಡ ವಿಜಯಿಯಾಗಲ್ಲ. ಆಗಮಿಸಿದ ಎಲ್ಲ ತಂಡಗಳನ್ನ ಹಿಂದಕ್ಕೆ ಪ್ರಪ್ರಥಮ ಬಹುಮಾನಕ್ಕೆ ಪಾತ್ರಗೊಳ್ಳುವ ತಂಡವಾದರೂ ಯಾವುದು? ಉತ್ತರಕ್ಕೆ ಕಾಯಬೇಕಾಗಿದೆ. ಇದೀಗ ಅಂಕಣದಲ್ಲಿ ಹಲವು ದಿವಸಗಳ ಅನವರತ ನಿರಂತರ ತಾಲೀಮಿನೊಂದಿಗೆ ಅಂಕಣಕ್ಕೆ ಆಗಮಿಸಿದೆ ಸಚಿನ್ 11 ಅಂಕೋಲಾ. ತಮ್ಮ ಗುರಿ 36 ಎಸೆತಗಳಲ್ಲಿ 48 ಅಂಕಗಳು. ಒಬ್ಬನಿಂದ ಯಾವುದು ಸಾಧ್ಯವೋ ಅದು ಎಲ್ಲರಿಂದಲೂ ಸಾಧ್ಯ ಎಂದು ರಾಷ್ಟ್ರಪಿತ ಗಾಂಧೀಜಿ ಹೇಳಿದ್ದರೆ, ಅಸಾಧ್ಯ ಎನ್ನುವ ಪದ ನನ್ನ ಪದಕೋಶದಲ್ಲೇ ಇಲ್ಲ ಎಂದು ನೆಪೋಲಿಯನ್ ಬೋನಪಾರ್ಟೆ ನುಡಿದಿದ್ದರೆ, ಅದನ್ನ ಯಾವ ತಂಡಗಳು ಇಂದು ಇಲ್ಲಿ ಅಂಕಣದಲ್ಲಿ ಸಾಧಿಸಿ ತೋರಿಸುತ್ತವೆ ಎನ್ನುವುದನ್ನ ಕಾದು ನೋಡಬೇಕಾಗಿದೆ. ಇದೀಗ ಪಂದ್ಯಾಟ ಪ್ರಾರಂಭಿಸಲು ಸಮಯ ಸನ್ನಿಹಿತಗೊಂಡಿದೆ. ಎಸೆಗಾರಿಕೆ ವಿಭಾಗದಲ್ಲಿ ಈ ಬಾರಿ ರಿತೀಶ್ ಮಿಂಚುವಾಗ, ಇಲ್ಲಿ ದಾಂಡಿಕತನ ವಿಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಕೃಷ್ಣ, ಇಜಾಜ್ ಕುರೇಶಿ. Sorry for the mistake. Bowler is Mitesh on the ground. ಸ್ಟ್ರೈಕರ್ ನಲ್ಲಿ ಈ ಬಾರಿ ಕೃಷ್ಣ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಇಜಾಜ್ ಕುರೇಶಿ. ಪಂದ್ಯಾಟ ಪ್ರಾರಂಭಗೊಂಡಿದೆ. ಮೊದಲ ಎಸೆತಕ್ಕಾಗಿ ಈ ಬಾರಿ ಮಿತೇಶ್ ಬಹಳಷ್ಟು ಶಿಸ್ತಿನಿಂದ ನಿಯಂತ್ರಿತವಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಕತ್ತಲನ್ನೇ ಹಗಲನಾಗಿಸಿದ ಸುಂದರ ಕ್ರೀಡಾಂಗಣದಲ್ಲಿ ಮಡಕಿಯ ಕುಮಟದ ಸರ್ವ ರನ್ನ ಸೆಳೆಯುವಂತಹ ಶೈಲಿಯಲ್ಲಿ ಸಾಗಿ ಬಂದಿದೆ. ಎರಡು ಎಸೆತಗಳು ಮುಕ್ತಾಯ ಕಂಡಿದೆ. ಯಾವುದೇ ಅಂಕ ಪ್ರಾಪ್ತಿಯಾಗಿಲ್ಲ. ಬಹುಶಃ ಕುಮಟದ ಇತಿಹಾಸ ಮರೆಯಲ ಸಾಧ್ಯವಾದಂತಹ ಶೈಲಿಯಲ್ಲಿ ಕುಮಟದ ಜನತೆ ಕಂಡು ಕೇಳರಿಯದ ರೀತಿಯಲ್ಲಿ ಇತಿಹಾಸಕ್ಕೆ ಮಗದೊಂದು ಇತಿಹಾಸ ನಿರ್ಮಿಸುವ ಶೈಲಿಯಲ್ಲಿ ಈ ಬಾರಿ ಮತ್ತೊಮ್ಮೆ ಎಸೆಗಾರಿಕೆ ವಿಭಾಗದಲ್ಲಿ ಮಿತೇಶ್. ಒಂದು ರೀತಿಯಲ್ಲಿ ಭಗೀರಥ ಪ್ರಯತ್ನ ಯಶಸ್ವಿಯಾಗುವ ಸಾಧ್ಯತೆ. ಆ ಮೂಲಕ ಸ್ಪಷ್ಟ 4 ಮೂಲಕ ಇಲ್ಲಿ ಸ್ಪಷ್ಟ 4 ಅಂಕಗಳ ಸೇರ್ಪಡೆಯಾಗ್ತಾ ಇದೆ. ಆ ಮೂಲಕ ಖಾತೆ ಆರಂಭಗೊಳ್ತಾ ಇದೆ. ಕೃಷ್ಣ ಅವರ ಉತ್ತಮ ಪ್ರತಿಕ್ರಿಯೆಗೆ ಪ್ರೇಕ್ಷಕರ ಶಹಬಾಸ್ ಗಿರಿ. ಗಮನಿಸಿ, ಗುರಿ 48, ಅರ್ಥಾತ್ 48 ಅಂಕಗಳ ಅವಶ್ಯಕತೆ ವಿಜಯಿಯಾಗಲು. ಸಚಿನ್ 11 ಅಂಕೋಲಾ ಬ್ಯಾಟಿಂಗ್ ವಿಭಾಗದಲ್ಲಿ, ದಾಂಡಿಗತನ ವಿಭಾಗದಲ್ಲಿ ತನ್ನ ಪ್ರಬಲ ಪಟು ಕೃಷ್ಣ ಹಾಗೂ ಇಜಾಜ್ ಕುರೇಶಿ ಅವರನ್ನ ಅಂಕಣಕ್ಕಿಳಿಸಿದೆ. ಎಲ್ಲರ ಚಿತ್ತ ಅಂಕಣದತ್ತ. ಹಲವಾರು ಕಡೆಗಳಲ್ಲಿ ಆಡಿದ ಅನುಭವ ಪ್ರೇಕ್ಷಕ ಜನಮನವನ್ನ ಸೆಳೆಯುತ್ತಾ
ಮಿತೇಶ್ ಅವರ ಎಸ್ತಗಾರಿಕೆಗೆ ಸ್ಪಷ್ಟ ಉತ್ತರ. ಇದು ಕೂಡ 4ರ ಸೇರ್ಪಡೆಯಾಗುವ ಸಾಧ್ಯತೆ. ಆ ಮೂಲಕ ಸ್ಪಷ್ಟ 8. ಹಲೋ, ಮುಂದಿನ ಪಂದ್ಯವನ್ನು ಆಡುತ್ತಿರುವಂತಹ ತಂಡಗಳು ಸೂಪರ್ ಬಾಯ್ಸ್ ಕುಮಟಾ ಹಾಗೂ ಟೀಮ್ ಅಶ್ವಮೇಧ ಕುಮಟಾ. ಎರಡೂ ತಂಡದ ಆಟಗಾರರು ಕಾಮೆಂಟ್ರಿ ಬಾಕ್ಸ್ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎರಡೂ ತಂಡದ ಆಟಗಾರರು ಕಾಮೆಂಟ್ರಿ ಬಾಕ್ಸ್ ಬಳಿ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. Both the team captains, please cooperate. Team Ashwamedha Kumta, Super Boys Kumta. ಸುಂದರವಾಗಿ ಸಾಗಿ ಬರುತ್ತಿರುವಂತಹ ಪಂದ್ಯಾಟ ಅಸಾಧ್ಯ ಪ್ರಯತ್ನವೇನಲ್ಲ ಅಂತ ಕಂಡು ಬರ್ತಾ ಇದೆ. ಇದೀಗಾಗಲೇ ಮೊದಲ ಓವರ್ನಲ್ಲೇ ಹೌದು ಓವರ್ ಮುಕ್ತಾಯಕ್ಕೆ ತಮ್ಮ ಖಾತೆಯಲ್ಲಿ 9 ಅಂಕಗಳನ್ನು ಗಳಿಸಿಕೊಂಡಿದೆ ಸಚಿನ್ 11 ಅಂಕೋಲಾ. ನಮ್ಮ ನೆರೆಯ ತಾಲೂಕಿನ ಅಂಕೋಲದ ಕಿಡಿಗಳು, ಅಂಕೋಲದ ಕ್ರಿಕೆಟ್ನ ದಿಗ್ಗಜರು ಇದೀಗಾಗಲೇ 6 ಎಸೆತಗಳಲ್ಲಿ 9 ಅಂಕಗಳನ್ನು ಗಳಿಸಿದ್ದಾರೆ. ಇದೇ ರೀತಿ 5 ಓವರ್ಗಳಲ್ಲಿ 9 ಅಂಕಗಳನ್ನು ಗಳಿಸುತ್ತಾ ಸಾಗಿದ್ದೆ ಆದಲ್ಲಿ ವಿಜಯಿಯಾಗುತ್ತಾ. ಹೌದು 9-5 ಇನ್ನುಳಿದಂತಹ 5 ಓವರ್ಗಳಲ್ಲಿ 9 ಅಂಕಗಳನ್ನು ಗಳಿಸುತ್ತಾ ಹೋದಲ್ಲಿ 45 ಪ್ಲಸ್ 9 ವಿಜಯಿಯಾಗುವ ಸಾಧ್ಯತೆ ನಿಶ್ಚಲವಾಗಿದೆ. ಆಗಲೇಬೇಕೆಂದಿಲ್ಲ ಸರ್. ಈಗಾಗಲೇ ಈ ಒಂದು ಪಂದ್ಯ ಮೈದಾನದಲ್ಲಿ ಆಕರ್ಷಕವಾದಂತಹ ಅಂಕಣವನ್ನ ತಯಾರಿಸಿದಂತಹ ಪ್ರವೀಣ್ ನಾಯ್ಕ್ ಹಾಗೂ ಅವರ ಬಳಗಕ್ಕೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಪಂದ್ಯದ ಯಶಸ್ವಿಗೆ ಹಲವು ವ್ಯಕ್ತಿಗಳು, ಹಲವು ದಾನಿಗಳು, ಹಲವು ಸಮಾಜದ ಗಣ್ಯ ವ್ಯಕ್ತಿಗಳು ಶುಭ ಕೋರಿದ್ದೀರಿ, ಸಹಕರಿಸಿದ್ದೀರಿ. ತಮ್ಮ ಸಹಕಾರದಿಂದ ಸಾಗಿ ಬರ್ತಾ ಇದೆ ಇಂತಹ ಈ ನಾಡವರ ಪ್ರೀಮಿಯರ್ ಲೀಗ್ 2022 ಕತ್ತಲೆಯಲ್ಲಿರುವ ಕ್ರಿಕೆಟ್ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವ ಉದ್ದೇಶದೊಂದಿಗೆ ಕ್ರೀಡಾ ಪ್ರತಿಭೆಗಳಿಗೆ ಅವಕಾಶ ದೊರೆಯಲಿ ಎನ್ನುವ ಆಶಯದೊಂದಿಗೆ ತಾವು ಹಮ್ಮಿಕೊಂಡಂತಹ ಪಂದ್ಯಾಟ ಮುಂದಿನ ದಿನಗಳಲ್ಲೂ ಕೂಡ ಸಾಗಿ ಬರಲಿ ಎನ್ನುವ ಆಶಯದೊಂದಿಗೆ ಮಣಕ್ಕಿಯ ಕುಮಟದ ಅಸಂಖ್ಯ ನಾಗರಿಕರು ತಾವು ಬಂದು ಪಂದ್ಯದ ವೀಕ್ಷಣೆಯಲ್ಲಿ ನಿರತರಾಗಿದ್ದೀರಾ. ತಮ್ಮ ಕ್ರಿಕೆಟ್ ಉತ್ಸಾಹಕ್ಕೆ ನಮ್ಮ ಉತ್ಸಾಹ ಇಮ್ಮಡಿಗೊಂಡಿದೆ. ಮತ್ತೆ ಪಂದ್ಯಾಟ ಮುಂದುವರಿಲಿಕ್ಕಿದೆ. ಇದೀಗ 1 ಓವರ್ ಮುಕ್ತಾಯ ಕಾಣುವಾಗ ಗಳಿಸಿದಂತಹ ಅಂಕಗಳು 9, ಅರ್ಥಾತ್ ಎದುರಾಳಿ ತಂಡಗಳು ಗಳಿಸಿದಂತಹ ಅಂಕಗಳು 47. 11 ಅಂಕೋಲಾ, ಸಚಿನ್ 11 ಅಂಕೋಲಾ. ವಾಟ್ ಎ ಬ್ಯೂಟಿ, ರಿಯಲಿ ಅಮೇಜಿಂಗ್. ಅದು ಕೂಡ 4 ಆಗುವ ಸಾಧ್ಯತೆ. ಆ ಮೂಲಕ 6. ಹೌದು ನಿಖುಲ್ ಅವರ ಹಸ್ತಕ್ಕೆ ಸ್ಪಷ್ಟ ಉತ್ತರವಾಗಿ 6 ಅಂಕಗಳು ಸೇರ್ಪಡೆ ಆಗ್ತಾ ಇದೆ. ಆ ಮೂಲಕ ಈ ಪಂದ್ಯ ಒಂದು ಕಡೆ ವಾಲುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದೀಗಾಗಲೇ ಅಂಕಪಟ್ಟಿಯಲ್ಲಿ 15 ಆನ್ ದಿ ಬೋರ್ಡ್. ದ್ವಿತೀಯ ಎಸೆತಕ್ಕಾಗಿ ಈ ಬಾರಿ ಎಸೆಗಾರಿಕೆ ವಿಭಾಗದಲ್ಲಿ ನಿಕುಂಜ್ ಅವರ ದ್ವಿತೀಯ ಎಸೆತ. ಇಲ್ಲೂ ಕೂಡ ಅಂಕ ಗಳಿಸುವ ಸಾಧ್ಯತೆ, ಆ ಮೂಲಕ ಅದು 1 ಆಗುವ ಸಾಧ್ಯತೆ ಸ್ಪಷ್ಟ. ಅಂಕ ಏರಿಕೆಯಾಗ್ತಾ ಇದೆ. ದ್ವಿತೀಯ ಓವರ್ನಲ್ಲಿ ನಾವಿದ್ದೇವೆ 16 ಅಂಕಪಟ್ಟಿಯಲ್ಲಿ. ಪಂದ್ಯಾಟ ಸಚಿನ್ 11 ಅಂಕೋಲದತ್ತ ವಾಲ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. ಮುಂದಿನ ಪಂದ್ಯದ ತಂಡಗಳು ತಯಾರಿರಿ. ಸೋಲು ಗೆಲುವ ಅನಂತರ ಪಂದ್ಯಾಟ ಸಾಗಿ ಬರಲಿಕ್ಕಿದೆ ನಿರಂತರ. ಅನಿಸಿದ್ದೆಲ್ಲ ಆಗಲ್ಲ, ಬಯಸಿದ್ದೆಲ್ಲ ಸಿಗಲ್ಲ. ಅನಿಸಿದ್ದೆಲ್ಲ ಆಗುವಂತಿದ್ದರೆ ಪ್ರಧಾನಮಂತ್ರಿ ಒಬ್ಬರೇ ಇರ್ತಿರ್ಲಿಲ್ಲ. ಸಾಗಿ ಬರ್ತಾ ಇದೆ ಸುಂದರ ರಚನಾತ್ಮಕ ಆಕರ್ಷಕ ಕ್ರಿಕೆಟ್ ಪಂದ್ಯಾಟ ಮಣಕಿ ಕುಮಟಾ ಮಣ್ಣಿನಲ್ಲಿ. ತೃತೀಯ ಎಸೆತಕ್ಕಾಗಿ ಈ ಬಾರಿ ನಿಕುಂಜ್. ಅಂಪೈರ್ ಅವರ ತೀರ್ಪು ಅಗಲ ಎಸೆತ ಎಂದು ಮೂಲಕ 1 ಅಂಕ ಸೇರ್ಪಡೆ. ಅಂಕಪಟ್ಟಿಯಲ್ಲಿ 17. ಈಗಾಗಲೇ 2 ಎಸೆತ ಮುಕ್ತಾಯ ಕಂಡು 3ನೇ ಎಸೆತಕ್ಕಾಗಿ ಎಲ್ಲಿ ಇದು ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಆ ಮೂಲಕ ಉದ್ದರಿ ಪತನಗೊಳ್ತಾ ಇದೆ. ಅಂಕಣದಿಂದ ನಿರ್ಗಮಿಸ್ತಾ ಇದ್ದಾರೆ. ನಿರೀಕ್ಷೆ ಹುಟ್ಟಿಸಿದಂತಹ
ಕುರೇಶಿ. ಎಸ್, ಇಜಾಜ್ ಕುರೇಶಿ ಈ ಬಾರಿ ನಿರ್ಗಮಿಸ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ಮನೆ ಮಾಡಿತ್ತು. ಒಂದು ಹಂತದಲ್ಲಿ ತಂಡವನ್ನ ಮುನ್ನಡೆಸ್ತಾರೆ ಎನ್ನುವ ನಿರೀಕ್ಷೆ ಮನೆ ಮಾಡಿತ್ತು. ಒಂದು 6 ಅನ್ನು ಕೂಡ ಸಿಡಿಸಿದ್ರು ಇಜಾಜ್ ಕುರೇಶಿ, ಸಾರಿ ಕೃಷ್ಣ ಅವರು 6ಗೆ ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಹಕಾರಿಯಾಗಿದ್ದರು. ಮತ್ತೆ ಇಲ್ಲಿ ಪಂದ್ಯಾಟ ಮೇಳಿಸ್ತಾ ಇದೆ. ನಾವು 4ನೇ ಎಸ್ತಕ್ಕೆ ಮುಂದಾಗ್ತಾ ಇದ್ದೀವಿ. ಗಮನಿಸಿ, ನಾವು ದ್ವಿತೀಯ ಓವರ್ನ ಪಂದ್ಯದಲ್ಲಿದ್ದೇವೆ. 6 ಓವರ್ಗಳ ಪಂದ್ಯಾಟವಾಗಿದೆ ಇದು. ಗುರಿ ಕೇವಲ 48. ಇದೀಗಾಗಲೇ ಗಳಿಸಿದಂತಹ ಅಂಕಗಳು 17. ಬಹಳ ಕಷ್ಟದ, ಅಸಾಧ್ಯದ, ದೂರದ ಪ್ರಯಾಣವೇನಲ್ಲ. 48ರ ಗುರಿಗಾಗಿ, ವಿಜಯದ ಲಕ್ಷ್ಯಕ್ಕಾಗಿ പ്രിയമുള്ളവരെ, നാം ഇവരും ആകാംക്ഷയോടെ കാത്തുകൊണ്ടിരുന്ന നാടവര പ്രീമിയർ ലീഗ് 2022 ഇതിൻ്റെ ശുഭ മഹോത്സവത്തിലാണ് മണക്കി മൈതാൻ. ಈ ಒಂದು ಪಂದ್ಯಾವಳಿಯ ಮೊದಲ ದಿನದ ಪಂದ್ಯಾವಳಿಗಾಗಿ 66,000 ರೂಪಾಯಿಗಳ ನಗದು ಬಹುಮಾನದ ಘೋಷಣೆಯನ್ನು ಮಾಡಿದ್ರು ದೀಪಕ್ ಹನೇಹಳ್ಳಿ, ಡಿವೈನ್ ಎಂಟರ್ಪ್ರೈಸಸ್ ಮುಂಬೈ. ಅಷ್ಟೇ ಅಲ್ಲದೆ ಇವತ್ತು ಆಡುವಂತ ಎಲ್ಲ ಆಟಗಾರರಿಗೆ ಸಮವಸ್ತ್ರದ ಪ್ರಾಯೋಜಕತ್ವವನ್ನು ಕೂಡ ಶ್ರೀಯುತರು ಕಂಡುಕೊಂಡಿದ್ದಾರೆ. ನಮ್ಮ ಸಂಘಟಕರೊಂದಿಗೆ ಈ ಒಂದು ವ್ಯಕ್ತಿತ್ವ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದೆ. ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ದಯವಿಟ್ಟು ಒಂದು ವಾಹನ ಬೇರೊಂದು ವಾಹನಕ್ಕೆ ಅಡ್ಡಲಾಗಿ ನಿಂತಿದೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕರಾವಳಿ ಕಾವಲು ಪಡೆ ಎದುರಿನ ಪಾರ್ಕಿಂಗ್ನಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನವನ್ನು ನಿಲ್ಲಿಸಿದ್ರಿ. ದಯವಿಟ್ಟು ಅದನ್ನು ತೆರವುಗೊಳಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 21ರ ಸಂಪಾದನೆ ಸಾಧ್ಯವಾಗಿದೆ. ನಾವು ದ್ವಿತೀಯ ಓವರ್ನಲ್ಲಿದ್ದೇವೆ. ಒಂದು ರೀತಿಯಲ್ಲಿ ಸಚಿನ್ 11 ಅಂಕೋಲ ಈ ಪಂದ್ಯವನ್ನ ವಿಜಯ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ವೇನೋ. ಮುಂದಿನ ಪಂದ್ಯದ ತಂಡಗಳು ಟೀಮ್ ಅಶ್ವಮೇಧ ಕುಮಟಾ, ಸೂಪರ್ ಪ್ಲೇಯರ್ಸ್ ಕುಮಟಾ, ಸೂಪರ್ ಬಾಯ್ಸ್ ಕುಮಟಾ. ದಯವಿಟ್ಟು ತಾವು ತಯಾರಿರಿ. ಯಾವುದೇ ಕ್ಷಣದಲ್ಲೂ ಕೂಡ ತಮಗೆ ಕರೆ ಬರುವ ಸಾಧ್ಯತೆ. ದ್ವಿತೀಯ ಓವರ್ ಮುಕ್ತಾಯ ಕಂಡಿದೆ. ಅಂಕಪಟ್ಟಿಯಲ್ಲಿ ಗಳಿಕೆ ಕೇವಲ 21. ಇನ್ನುಳಿದಂತಹ 4 ಓವರ್ಗಳಲ್ಲಿ ಅರ್ಥಾತ್ 24 ಎಸೆತಗಳಲ್ಲಿ ಗಳಿಸಬೇಕಾದ ಅಂಕ 27. ಎರಡು ಬಲಿಷ್ಠವಾದಂತಹ ಸ್ಥಳೀಯ ತಂಡಗಳು, ಪ್ರತಿಷ್ಠಿತ ತಂಡಗಳ ನಡುವಿನ ರೋಚಕ ಕಾದಾಟ. ಮುಂದಿನ ಪಂದ್ಯ ಸೂಪರ್ ಬಾಯ್ಸ್ ಕುಮಟಾ ವರ್ಸಸ್ ಟೀಮ್ ಅಶ್ವಮೇಧ ಕುಮಟಾ. ಕುಮಟಾ ಊರಿನ 2 ಬಲಿಷ್ಠ ತಂಡಗಳು ಈ ಒಂದು ನೆಲದಲ್ಲಿ ಮುಂದಿನ ಪಂದ್ಯಕ್ಕಾಗಿ ಕಾದಾಟವನ್ನು ನಡೆಸುವಂತ ಸಿದ್ಧತೆಯಲ್ಲಿ ಅಂಕಣ ಪ್ರವೇಶವನ್ನು ಮಾಡಿಕೊಳ್ತಾ ಇದೆ. ನಾಡವರ ಪ್ರೀಮಿಯರ್ ಲೀಗ್ 2022 ಯಶಸ್ವಿಯಾಗಿ ಸಾಗಿ ಬರುತ್ತಿರುವಾಗ ಮೊದಲ ಪಂದ್ಯವನ್ನು ತಾವು ವೀಕ್ಷಿಸ್ತಾ ಇದ್ದೀರಿ. ಪಂದ್ಯದ ಯಶಸ್ವಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿದಂತಹ ಗಣ್ಯರಿಗೆ, ಊರ ಪ್ರಮುಖರಿಗೆ ತಮಗೆ ಧನ್ಯವಾದ ಹೇಳಲು ನಮ್ಮಲ್ಲಿ ಪದಗಳಿಲ್ಲ. ತಮ್ಮ ಸಹಕಾರ ನಾವು ಎಂದೆಂದಿಗೂ ಮರೆಯುವುದಿಲ್ಲ. ಕ್ರಿಕೆಟ್ ಕ್ರೀಡಾ ಪ್ರತಿಭೆಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲು, ಮುಂಚೂಣಿಗೆ ತರಲು ತಮ್ಮ ಸಹಕಾರಕ್ಕೆ ಅಭಾರಿ ಚಿರಋಣಿ. So धन्यवाद गजल.
हेलो। सो 48 का टारगेट इसे चेज कर रहे हैं। सचिन 11 अंकोला, जो कि शुरुआत में आपने देखा था इस मैच में से गुजरात टीम ने 48 का टारगेट सेट किया था, उसके जवाब में बहुत अच्छी बल्लेबाजी अभी चल रही है। और 24 के स्कोर के ऊपर 2 विकेट का बड़ा नुकसान यहाँ पर ज़रूर, क्योंकि शुरुआती ये दोनों बल्लेबाज धुआंधार बल्लेबाजी के लिए जाने जाते हैं और इसी प्रकार की बल्लेबाजी भी यहाँ पर दिखाई। सो नए बल्लेबाज के रूप में शुभम मोरे। सो किस तरह की बल्लेबाजी होती है आने वाला समय ज़रूर बताएगा। फिलहाल एक अच्छी स्थिति में अपनी टीम को रखा है सचिन 11 अंकोला के बैट्समैन, जो कि अच्छी बल्लेबाजी कर चुके हैं। अब नए बल्लेबाज के रूप में शुभम मोरे। सो गेंदबाज हैं अजीत, जीत है। देख रहा हूं किस तरह से जीत के लिए अपनी गेंदबाजी में एक नया रोल अदा करना होगा, क्योंकि 48 का टारगेट ये कोई बड़ा टारगेट नहीं होता। 6 ओवर का मैच जरूर है, क्योंकि मैच यहां पर चलता हुआ गुजरात और सचिन 11 अंकोला, क्योंकि पहले बल्लेबाजी करते हुए गुजरात ने 48 का टारगेट यहां पर सेट किया है। एक अच्छा मैच होने की पूरी संभावना। देखिए स्पिन मांत्रिक शेन वार्न, जो कि हमारे बीच नहीं रहे हैं अब। सो एक दिग्गज गेंदबाज थे। 25 अभी भी स्कोर है। सचिन 11 अंकोला, योगेश इस बीच स्ट्राइक पर तैयार सामना करने के लिए। स्पार को मारकर खेलने का प्रयास, लेकिन नो बॉल का कॉल इस बीच और फ्री हिट का सिग्नल एम्पायर से आता हुआ। फ्री हिट वैसे सभी जानते हैं, सिवाय रनआउट के यहाँ पर किसी भी प्रकार का आउट नहीं दिया जाता। सो इस बार देखना होगा कि इस फ्री हिट का किस तरह से यूज किया जाता है। वैसे बल्लेबाज चौका या छक्का दोनों में से किसी को लगाता है तो सभी को खुश करता है। फिर से ये गेंद अंपायर अपने दोनों हाथों को हवा में लहराते हुए वाइड का सिग्नल यहां पर। तो इस वाइड के साथ स्कोर इस बीच आगे बढ़ता हुआ 27, 2 विकेट का नुकसान जरूर स्कोर बोर्ड में स्क्रीन के ऊपर आपको नजर आ रहा है, लेकिन फ्री हिट कंटिन्यू रहेगा, लगातार जारी रहेगा, क्योंकि गेंद दिशाहीन गेंद थी। सुंदर अंदाज यहां पर अपने गेंदबाजी में। अब शॉट लगाने का प्रयास यहां पर सामने की दिशा में फील्डर, जो कि लॉन्ग ऑन की दिशा में सुंदर तरीके से फील्ड किया। इससे पहले कि गेंद फील्ड होकर पहुंचते समय था दोनों बल्लेबाजों के पास के 1 रन में अर्जित किया जाए इस 1 रन को। अच्छी गेंदबाजी लगातार चलती हुई 1-1 से मैं समझता हूं जितनी 1-1 रन यहां पर आते रहेंगे, टारगेट
जो कि सेट किया है, पास नहीं पहुंच पाएंगे। शुभम मोरे बहुत अच्छे खिलाड़ी, जो कि गुजरात कोई दूर, बहुत दूर से आगमन हुआ इस गेंदबाज का, सारी टीम का बढ़िया तरीके से यहाँ पर खेला। बहुत फील्डिंग, थोड़ी सी मिसफील्ड और दूसरा रन लेना चाहते थे, लेकिन ये रन आउट का खतरा, इसे अपने पास नहीं लाना चाहते, इससे अपनी टीम के लिए भी खतरा होता है। और स्कोर इस बीच आगे बढ़ता हुआ 29, 2 विकेट का नुकसान। शुभम स्पीच गेंदबाजी में, योगेश इस बीच ये देखिए बड़ा लंबा रनअप और बहुत अच्छी फील्डिंग, बहुत तेज गति से हावी होते हुए फील्डर को देखा और एक रन लेना ही मुनासिब समझा। बहुत अच्छी गेंदबाजी, बहुत अच्छी बल्लेबाजी, समय समय पर 1 और 4, 6 हर तरह के रन अपनी टीम के लिए देते हुए। और 30 है स्कोर, 3 ओवर की समाप्ति यहां पर होती हुई, 2 विकेट का नुकसान। ತಂಡದ ಮೊತ್ತ 30, 2 ಹುದ್ದರಿ ನಷ್ಟಕ್ಕೆ 3ನೇ ಓವರ್ ಮುಕ್ತಾಯದಲ್ಲಿ ಉಳಿದಂತಹ 18 ಎಸೆತಗಳಲ್ಲಿ 18 ರನ್ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು सचिन 11 अंकोला ತಂಡಕ್ಕೆ। बची हुई 18 गेंदों में 18 रन चाहिए इस मैच को जीतने के लिए, 48 का टारगेट और 18 गेंदों में चाहिए 18 रन। क्या इस मैच में अभी भी जान डालने का मौका अगर गेंदबाज को है तो विकेट्स लगातार लेने होंगे, यहां से कोई गलती बिल्कुल नहीं चाहिए। विकेट्स, लाइन और लेंथ, ये दोनों चीजें आपको मैच के जीत के करीब लेकर जा सकती हैं, वरना फिर जिस तरह से रन आपने यहां पर मुखालिफ टीम सचिन 11 अंकोला को दी है, यहां से मुश्किल, बहुत मुश्किल जीतना। लेकिन क्रिकेट है, कुछ भी हो सकता है किसी भी वक्त, इसी का नाम तो क्रिकेट है। बहुत बड़े बड़े महान खिलाड़ियों से भरी हुई दोनों टीमें, सचिन 11 अंकोला और गुजरात, बहुत दूर से आना हुआ है इस टूर्नामेंट में। NPL नाडवर प्रीमियर लीग पिछले 3 साल से लगातार अरूज पर, बहुत बड़ा टूर्नामेंट। भावेश हैं गेंदबाज, शॉट लगाने का प्रयास, बिल्कुल सामने गेंद, सीधे सीमा रेखा के बिल्कुल नजदीक पहुंचती हुई सुंदर तरीके से उसे फील्ड किया। इससे पहले कि गेंद फील्ड होकर पहुंचती, रन आउट यहां पर होते हुए। बहुत दूर तक रीच कर गई थी, लेकिन रन यहां पर लेना चाहती थी दूसरा, लेकिन साथी खिलाड़ी का वहां पर साथ नहीं और ये ग्राउंड छोड़कर जाना पड़ा साथी खिलाड़ी को आउट होकर। नए बल्लेबाज हैं नितिन माटोंगे। रविराज ट्रॉफी में भी इस खिलाड़ी का नाम सुना था मैंने और खेले थे, सो देखना होगा कि इस खिलाड़ी में कितनी क्षमता है। वैसे जीत के बिल्कुल करीब सचिन 11 अंकोला जिस तरह से बल्लेबाजी कर रही है। न्यू बैट्समैन नितिन माटुंगे, भावेश पटेल गेंदबाजी में, रिवर्सिव करने का प्रयास, लेकिन बैट के बदले हल्की सी पैड पर लगी, विकेट कीपर अपना योगदान वहां पर देते हुए सुंदर तरीके से फील्ड किया। वैसे रन लेने का कोई मौका नहीं,
16 गेंदों में चाहिए 17 ರನ್. ಉಳಿದಂತ 16 ಎಸೆತಗಳಲ್ಲಿ 17 ರನ್ನಿನ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು. ಸಚಿನ್ 11 अंकोला ತಂಡಕ್ಕೆ. गेंद इस बार ऑफलाइन से थोड़ी सी बाहर जाती हुई, लेकिन एक अच्छी लेंथ के साथ इस गेंद को डिलीवर किया था. बाकी का पूरा काम किया विकेट कीपर के दस्तानों में और दिगर खिलाड़ियों से होती हुई गेंदबाज भवेश के पास. अच्छे तरीके से फील्ड को यहाँ पर तैनात किया गया है फील्डर्स को कप्तान द्वारा. अच्छा मौसम यहाँ पे और बहुत खूबसूरत मैदान. एक तरफ नेशनल हाईवे तो दूसरी तरफ रेलवे ट्रैक भी. बहुत अच्छा खूबसूरती साफ साफ छलकती हुई यहाँ पे. बढ़िया शॉट यहाँ पे लॉन्ग ऑन की दिशा में सुंदर तरीके से वहां पर फील्ड करते हुए. इससे पहले कि गेंद फील्ड होकर पहुंचती समय था दोनों बल्लेबाजों के पास कि आपने अपने छोर को 2 मरतबा बदले और 2 रन अर्जित किया जाए. इस 2 के साथ स्कोर इस बीच आगे बढ़ता हुआ 33. 3 विकेट का नुकसान जरूर रहा है, लेकिन चूंकि बाकी बल्लेबाज में पूरी क्षमता रखते हुए एक अच्छी टीम उतारी है आज सचिन अंकोला ने. बेहतरीन टीम, खूबसूरत अंदाज से भी खिलाड़ियों का. इस लंबा शॉट खेलने का प्रयास, लेकिन इस बार बल्ले पर नहीं आई. सीधे विकेट कीपर के दस्तानों में, सुरक्षित दस्तानों में. ಸೊ ಎರಡೂ ತಂಡದ ನಾಯಕರು ಚಿತ್ರಪಟಕ್ಕಾಗಿ ಕಾಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಬರಬೇಕು. ಉಳಿದಂತ 12 ಎಸೆತಗಳಲ್ಲಿ 14 ರನ್ನಿನ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು. 12 ಎಸೆತಗಳಲ್ಲಿ 14ರ ಅವಶ್ಯಕತೆ ವಿಜಯಿಯಾಗಲು ಗಮನಿಸ್ತಾ ಇದ್ದೀರಿ. ತಾವು ಮೊದಲ ಪಂದ್ಯವನ್ನ ಸಾಗಿ ಬರ್ತಾ ಇದೆ 2 ಬಲಿಷ್ಠ ತಂಡಗಳು ಸಚಿನ್ 11 ಅಂಕೋಲಾ ಹಾಗೂ ಸಾಯಿ ಸ್ಪೋರ್ಟ್ಸ್ ಗುಜರಾತ್ ಮಧ್ಯೆ. ದಯವಿಟ್ಟು ಗಮನಿಸಿ, ಮುಂದಿನ ಪಂದ್ಯವನ್ನು ನಡೆಸಲಿಕ್ಕಿರುವಂತಹ ಟೀಮ್ ಅಶ್ವಮೇಧ ಕುಮಟಾ ವಿರುದ್ಧ ಸೂಪರ್ ಬಾಯ್ಸ್ ಕುಮಟಾ. ದಯವಿಟ್ಟು 2 ತಂಡಗಳ ನಾಯಕರೇ ನಾಣ್ಯ ಚಿಮ್ಮುವಿಗಾಗಿ ತಮಗೆ ಸಂಘಟಕರು ಕಾಯ್ತಾ ಇದ್ದಾರೆ. ತಾವು ದಯವಿಟ್ಟು ಎಲ್ಲಿದ್ರೂ ಕೂಡ ಅತಿ ಶೀಘ್ರ ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬರಬೇಕಾಗಿ ವಿಜ್ಞಾಪನೆ. ಇಲ್ಲಿ ಶಾಂತಿಗಾಗಿ, ಸೌಹಾರ್ದಕ್ಕಾಗಿ, ಏಕತೆಗಾಗಿ, ಐಕ್ಯತೆಗಾಗಿ ಎನ್ನುವ ಧ್ಯೇಯದೊಂದಿಗೆ ಹಮ್ಮಿಕೊಂಡಂತಹ ನಾಡವರ ಟ್ರೋಫಿ 2022 ಯಶಸ್ವಿಯಾಗಿ ಸಾಗಿ ಬರುವುದನ್ನು ಕಂಡಿದ್ದೀರಾ. ತಾವು ಗಮನಿಸಿ, ಅಂಕಣದಲ್ಲಿ ಕೊನೆಯ ಕ್ಷಣಗಳು, ಮೊದಲ ಪಂದ್ಯದ ಅಂತಿಮ ಕ್ಷಣಗಳನ್ನ ಗಮನಿಸ್ತಾ ಇದ್ದೀರಿ. 12 गेंदों में यहाँ पर 12 ಎಸೆತಗಳಲ್ಲಿ 14ರ ಅವಶ್ಯಕತೆ ಎದುರಾಗಿದೆ. ಸಾಧ್ಯವಾ ಸಾಧಿಸಿ ತೋರಿಸ್ತಾರಾ? ಕಾದು ನೋಡಬೇಕಾಗಿದೆ. couldn't say anything about who will become winner, who will become get first prize, because this is game, this is international play cricket. ಅಶ್ವಮೇಧ ತಂಡದ ನಾಯಕ ಕಾಮೆಂಟ್ರಿ ಬಾಕ್ಸ್ ಮುಂಭಾಗದಲ್ಲಿ ಬರಬೇಕು. ಅಶ್ವಮೇಧ ತಂಡದ ನಾಯಕರ ಮುಂದಿನ ಪಂದ್ಯ ಅಶ್ವಮೇಧ ವರ್ಸಸ್ सुपर बॉयज कुमटा. सो अगला मैच आपके सामने होगा इस टूर्नामेंट का, यानी कि आज के दिन का ये दूसरा मैच अश्वमेधा वर्सेस सुपर बॉयज. ಬೇರೆ ಬೇರೆ ಅಮ್ಮಂದಿರು ನಮ್ಮನ್ನೆಲ್ಲ ಹೆತ್ತರು, ನಮ್ಮೊಳಗೆ ಹರಿದಾಡುವುದು ಒಂದೇ ಬಣ್ಣದ ನೆತ್ತರು ಎನ್ನುವ ತತ್ವದೊಂದಿಗೆ ನಾವೆಲ್ಲರೂ ಒಂದೇ, ನಾವೆಲ್ಲ ಒಂದಾಗಿ ಬಾಳೋಣ ಬನ್ನಿ, ನಾವಿಂದು ಹೊಸನಾಡ ಕಟ್ಟೋಣ ಬನ್ನಿ ತತ್ವದೊಂದಿಗೆ ಹಮ್ಮಿಕೊಂಡಂತಹ ನಾಡವರ ಪ್ರೀಮಿಯರ್ ಲೀಗ್ 2022 ಕ್ರಿಕೆಟ್ ಪ್ರತಿಭೆಗಳಿಗೆ ವೇದಿಕೆಯ ಒದಗಿಸುವ ಉದ್ದೇಶದೊಂದಿಗೆ ಹಮ್ಮಿಕೊಂಡ ಶಾಂತಿ ಸೌಹಾರ್ದ ಬಯಸುವ ಕ್ರಿಕೆಟ್ ಪಂದ್ಯಾಟ. ಇದೀಗ 5ನೇ ಓವರ್ಗಾಗಿ ಅಂಕಣದಲ್ಲಿ. ಹೌದು, 2 ಓವರ್ಗಳಲ್ಲಿ ಗಳಿಸಬೇಕಾದ ಅಂಕ ಕೇವಲ 14. ಅಸಾಧ್ಯ ಪ್ರಯತ್ನವೇನಲ್ಲ. ಎಸ್ತುಗಾರಿಕೆ ವಿಭಾಗದಲ್ಲಿ ರಾಜ, ಈತ ಕ್ರಿಕೆಟ್ನ ರಾಜ, ಅಗಲ ಎಸೆತ, ಅಂಕ ಸೇರ್ಪಡೆ, ಅಂಕಪಟ್ಟಿಯಲ್ಲಿ ನಾಣ್ಯ ಚಿಮ್ಮುವಿಕೆ ಪ್ರಕ್ರಿಯೆ ಸಾಗಿ ಬರ್ತಾ ಇದೆ. ಅಶ್ವಮೇಧ ಕುಮಟಾ, ಸೂಪರ್ ಬಾಯ್ಸ್ ಕುಮಟಾ ನಡುವೆ. ಹೌದು, ಚಿಮ್ಮುವಿಕೆಯನ್ನ ಅದೃಷ್ಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಸೂಪರ್ ಬಾಯ್ಸ್ ಕುಮಟಾ. ತಮ್ಮ ಆಯ್ಕೆ
ತಿಳಿಯಪಡಿಸಿಲ್ಲ. ವಾಟ್ ಎ ಬ್ಯೂಟಿ, ರಿಯಲಿ ಅಮೇಜಿಂಗ್. ಕೊನೆಯ ಕ್ಷಣದಲ್ಲಿ ಇಲ್ಲಿ ಅಂಕಗಳ ಸೇರ್ಪಡೆ ಆಗ್ತಾ ಇದೆ. ಆ ಮೂಲಕ ವಿಜಯ ಒಂದು ಕಡೆ ವಾಲ್ತಾ ಇದೆ, ಪಂದ್ಯಾಟ ಒಂದು ಕಡೆ ವಾಲ್ತಾ ಇದೆ. 11 ಎಸೆತಗಳಲ್ಲಿ 12ರ ಅವಶ್ಯಕತೆ. 11 balls 12 points ರಿಕ್ವೈರ್ಡ್. ದಯವಿಟ್ಟು ಮುಂದಿನ ಪಂದ್ಯದ ತಂಡಗಳು ತಯಾರಿರಿ. ಪಂದ್ಯಾಟ ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯಗೊಳ್ಳುವ ಸಾಧ್ಯತೆ, ಸಮಯದ ಉಳಿಕೆ ಆಗುವ ಸಾಧ್ಯತೆ. 11ರಲ್ಲಿ 12ರ ಅವಶ್ಯಕತೆ. 11 balls 12 runs. 6ಗಳ ನಿರೀಕ್ಷೆ. ಸಾಕಷ್ಟು ಸಂಖ್ಯೆಯಲ್ಲಿ ಕ್ರಿಕೆಟ್ ಕ್ರೀಡಾ ಪ್ರೇಕ್ಷಕರು ಮೈದಾನದ ಅಷ್ಟದಿಕ್ಕುಗಳಲ್ಲಿ. ಮತ್ತೊಮ್ಮೆ ರಾಜ ಅಂಪೈರನ್ನು ದಾಟಿ ಇಲ್ಲಿ ಉತ್ತಮ ಕ್ಷೇತ್ರ ರಕ್ಷಣೆ ಸೇರ್ಪಡೆ ಮೂಲಕ ಇನ್ನುಳಿದಂತಹ 10 ಎಸೆತಗಳಲ್ಲಿ 11ರ ಅವಶ್ಯಕತೆ. ನಿಧಾನವಾಗಿ ಪಂದ್ಯಾಟ ಅಂಕೋಲಾ ಸಚಿನ್ 11 ತಂಡದ ಕಡೆ ವಾಲ್ತಾ ಇದೆ. ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂದುವ ತಂಡವಾಗಿ ಸಚಿನ್ 11 ಅಂಕೋಲಾ, ಮೈದಾನದಲ್ಲಿ ವಿರಾಜಮಾನ ತಂಡವಾಗಿ ಸಚಿನ್ 11 ಅಂಕೋಲಾ. ಗುಜರಾತ್ ತಂಡ ನಿರ್ಗಮಿಸುವ ಸಾಧ್ಯತೆ. ಸಾಕಷ್ಟು ಕ್ರಿಕೆಟ್ ಹಾಲ್ ಕ್ರಿಕೆಟ್ ರಂಗದಲ್ಲಿ ಹಾಲ್ हेलो ಕೊನೆಯ ಕ್ಷಣದಲ್ಲಿ ನಾವಿದ್ದೇವೆ. ಮೊದಲ ಪಂದ್ಯದ ಕೊನೆಯ ಕ್ಷಣಗಳು. ಆ ಮೂಲಕ ನಾಡವರ ಪ್ರೀಮಿಯರ್ ಲೀಗ್ ಆಯೋಜಕರ ಮುಖದಲ್ಲಿ ಒಂದು ರೀತಿಯ ಸಂತೃಪ್ತಿಯ ಮನೋಭಾವ. ಹಲವಾರು ದಿವಸಗಳಿಂದ ಪರಿಶ್ರಮ ಪಟ್ಟಂತಹ ಶ್ರಮ ಯಶಸ್ವಿಗೊಂಡ ಭಾವ. ಒಂಬತ್ತು ಎಸೆತಗಳಲ್ಲಿ 10ರ ಅವಶ್ಯಕತೆ. ಪಂದ್ಯದ ವೀಕ್ಷಣೆಯಲ್ಲಿ ಅಂತರ್ಜಾಲದ ಮೂಲಕ ವೀಕ್ಷಣೆಯಲ್ಲಿ ನಿರತರಾಗಿದ್ದಾರೆ. ಮತ್ತೊಮ್ಮೆ ರಾಜ. ಅಂಕ ಪ್ರಾಪ್ತಿ ಇಲ್ಲ, ಅಗಲ ಎಸೆತ ಎಂಬ ತೀರ್ಪು. ಆ ಮೂಲಕ 1ರ ಸೇರ್ಪಡೆ. ಇನ್ನುಳಿದಂತಹ ಕೇವಲ 9 ಎಸೆತಗಳಲ್ಲಿ 9. सुनो गेंदों में चाहिए सचिन 11 टीम अंकोला को 9 रन. 9 ಎಸೆತಗಳಲ್ಲಿ 9 ರನ್ನಿನ ಅವಶ್ಯಕತೆ. अच्छी गेंद इस बीच है, बढ़िया गेंद, खूबसूरत लाइन और लेंथ यहाँ पर सीधे विकेट कीपर के दस्तानों में जाते हुए. सो 8 गेंदों में चाहिए बची 9 रन यहाँ पे. तो क्या अपनी गेंदबाजी में इस मैच को वापस ला सकते हैं? सो 7 गेंदों में चाहिए 9 रन. सो गेंदबाजी में अपनी पूरी ताकत और पूरे जौहर दिखा रहे हैं. 7ರಲ್ಲಿ 9ರ ಅವಶ್ಯಕತೆ. सो टॉस जीतकर सुपर बॉयज ने बॉलिंग करने का निर्णय लिया है, कि फील्ड करने का निर्णय लिया. इस बार सामने की दिशा में गेंद सुंदर तरीके से वहां पर फील्ड करने का प्रयास, बेहतरीन तरीके से फील्ड किया. इससे पहले कि गेंद फील्ड होकर पहुंचे, 2 रन आसानी से पूरे किए. ಇನ್ನುಳಿದಂತಹ 6 ಎಸೆತಗಳಲ್ಲಿ 7ರ ಅವಶ್ಯಕತೆ ವಿಜಯಿಯಾಗಲು ಸಚಿನ್ 11 ಅಂಕೋಲಾ ತಂಡಕ್ಕೆ. Could you say, is it possible or not possible? ಸಮಬಲಗೊಳ್ಳಲು 6ರಲ್ಲಿ 6ರ ಅವಶ್ಯಕತೆ. ವಿಜಯಿಯಾಗಲು 6 ಎಸೆತಗಳಲ್ಲಿ 7ರ ಅವಶ್ಯಕತೆ. ಪರಿಸರದೆಲ್ಲೆಡೆ ಸಂತದ ಸಂಭ್ರಮದ ಕ್ಷಣ. ಹಲವು ದಿವಸಗಳ ಅನವರತ ನಿರಂತರ ಪರಿಶ್ರಮದ ಫಲ ಸಾಗಿ ಬರುತ್ತಿದೆ. ನಾಡವರ ಪ್ರೀಮಿಯರ್ ಲೀಗ್ 2022 ಬೃಹತ್ ಹೊನ್ನಲು ಬೆಳಕಿನ ಹಾಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್
2022 ಇದಾಗಿದೆ. ಪಂದ್ಯಾಟದ ಯಶಸ್ವಿಗಾಗಿ ಪರಿಶ್ರಮ ಪಟ್ಟವರು, ಸಹಕಾರ ನೀಡಿದವರು ಒಬ್ಬಿಬ್ಬರಲ್ಲ. ನಾವು ಮೊದಲ ಪಂದ್ಯದ ಕೊನೆಯ ಅಂತಿಮ ಹಂತದಲ್ಲಿದ್ದೇವೆ. ಪಂದ್ಯಾಟ ನಿರಂತರವಾಗಿ ಸಾಗಿ ಬರಲಿಕ್ಕಿದೆ. ಈಗಾಗಲೇ ಟೀಮ್ ಅಶ್ವಮೇಧ ಕುಮಟಾ, ಸೂಪರ್ ಬಾಯ್ಸ್ ಕುಮಟಾ ಅಂಕಣಕ್ಕಿಳಿಯಲು ತಯಾರಾಗಿ ನಿಂತಿವೆ. गेंदबाज हैं निकुंज और बची 6 गेंदों में चाहिए 6 रन, 7 रन की जरूरत यहां पर. ಉಳಿದಂತ 6 ಎಸೆತಗಳಲ್ಲಿ 7 रनिन आवश्यकತೆ. बढ़िया शॉट यहां पर घुमाकर खेला, देखना होगा गेंद बेहतरीन तरीके से उसे फील्ड किया. इससे पहले कि गेंद फील्ड होकर पहुंचे 2 रन आसानी से यहां पर जुड़ते हुए. 5 गेंदें और 5 रन, 5 ಎಸೆತಗಳಲ್ಲಿ 5 ರನ್ನಿನ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು सचिन 11 अंकोला ತಂಡಕ್ಕೆ. साथ में मुकाबला यहां पर होता हुआ गुजरात 48 रन बनाए थे, लेकिन अच्छी गेंदबाजी. नजरअंदाज यहां पर बैट के बदले पैड से टकराए, रन आउट का खतरा यहां पे, लेकिन थ्रो नहीं करना चाहते थे. 4 गेंदों में चाहिए 5 रन. बहुत खूबसूरत ये मैच, कांटे की टक्कर वाला मैच, संघर्ष यहां पर होता हुआ दोनों बैट्समैन और बॉलर के बीच. 4 गेंदें 5 रन, 4 ಎಸೆತಗಳಲ್ಲಿ 5 ರನ್ನಿನ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು सचिन 11 अंकोला ತಂಡಕ್ಕೆ. बची हुई 4 गेंदों में चाहिए 5 रन. एक बड़ा शॉट इस मैच की तस्वीर को बदल सकता है. सुंदर शॉट, क्या 1 बाउंस बाउंड्री हो सकती है? बिल्कुल नहीं. एक और ये खूबसूरत शॉट के चलते बची 4 गेंदें. बॉल कितना रहे? सॉरी, 3 गेंदों में 3 रन. 3 ಎಸೆತಗಳಲ್ಲಿ 3 ಅಂಕಗಳ ಅವಶ್ಯಕತೆ. बिल्कुल सही फरमाया गजल. 3 गेंदों में चाहिए 3 रन. एक शॉट यहां पर, बिल्कुल एक हिट. स्वार ये डॉट के साथ शायकीन की धड़कनें तेज करता हुआ ये गेम. वाइड का कॉल एम्पायर से. मास्टर एक्स्ट्रा के रूप में एक और रन यहां पर जाता हुआ, ये ऑफ लाइन से बाहर जाती हुई गेंद, वाइड का सिग्नल यहां पर एम्पायर से. 3 ಎಸೆತ 2 ರನ್ನುಗಳು. ಉಳಿದಂತ 3 ಎಸೆತಗಳಲ್ಲಿ ಕೇವಲ 2 ರನ್ನಿನ ಅವಶ್ಯಕತೆ ಪಂದ್ಯವನ್ನು ಗೆಲ್ಲಲು ಸಚಿನ್ 11 ಅಂಕೋಲಾ ತಂಡಕ್ಕೆ. कोई आर्ग्यूमेंट न करें. वैसे जानते हैं सभी वैसे आप इस पर कोई बात नहीं कर सकते, क्योंकि सभी जानते हैं अंपायर का डिसीजन वो आखिरी डिसीजन होता है. कुछ देर के लिए ये गेम रुका हुआ.
और देखना चाहेंगे किस तरह का डिसीजन यहाँ पर लिया जाता है आखिर में। बातचीत यहाँ पर होती हुई, वैसे वक्त को बचाने की कोशिश करें, सेव करने की कोशिश करें, टाइम को ज़्यादा वक्त यहाँ पर न लें। लेकिन जो भी हो, मैच बहुत बड़ा मैच होता हुआ। ಆಫೀಷಿಯಲ್ಸ್ ಹೊರತುಪಡಿಸಿ ಕಾಮೆಂಟ್ರಿ ಬಾಕ್ಸ್ ಒಳಗಿದ್ದಂತಹ ಪ್ರೇಕ್ಷಕರು ಕೆಳಗಿಳಿಬೇಕು. क्या बोल रहे हैं? ದಯವಿಟ್ಟು ಮುಂದಿನ ತಂಡಗಳಾದಂತಹ ಟೀಮ್ ಅಶ್ವಮೇಧ ಕುಮಟಾ, ಸೂಪರ್ ಬಾಯ್ಸ್ ಕುಮಟಾ ತಾವು ತಯಾರಿರಿ. ಮುಂದಿನ ಪಂದ್ಯಾಟ ತಮ್ಮ ಮಧ್ಯೆ ಆಗಿರುತ್ತದೆ. ದಿ ಅಪ್ಕಮಿಂಗ್ ಮ್ಯಾಚ್ ಹಾಲ್. हाल माइक ऑपरेटर प्लीज कोऑपरेट. वैसे किसी मैच में हमने वाइड के लिए थर्ड अंपायर को नहीं देखा है. प्लीज आप खेल को जारी रखने की कोशिश करें. सभी प्लेयर से हम निवेदन करते हैं, क्योंकि हर टूर्नामेंट में आप देखते हो, सो आपकी तरफ से भी जो टूर्नामेंट होते हैं वहां पर चूंकि अंपायर का फैसला कतई और आखिरी होता है, इसे मानने की कोशिश करें. बची 3 गेंदों में 2 रन यहाँ पे चाहिए. 3 गेंदों में 2 रन चाहिए इस मैच को जीतने के लिए सचिन 11 अंकोला टीम को. फिर से ये मैच आगे बढ़ता हुआ. यहां से क्या इसी गेंद पर ये इनिंग्स खत्म हो सकती है, समय जरूर बताएगा. गेंद सुंदर तरीके से यहां पर खेला, फिर से रन आउट का खतरा, लेकिन कोई सिग्नल नहीं अंपायर से और ये नॉट आउट का कॉल रहा है. पची 2 गेंदों में मात्र 1 रन. क्या 2 गेंदें यहां पर डॉट हो सकती है? क्रिकेट है, कुछ भी हो सकता है. अनिश्चितताओं का खेल जिसे कहते हैं, समय समय पर बदलता है. 2 गेंदों में 1 रन चाहिए. स्कोर लेवल यहां पर होता हुआ. नितिन माटोंगे तो 2 गेंदें यहां पर अगर डॉट होती हैं, गेंद इस बार गेंद सीधे सीमारेखा से बाहर जाती हुई ऑन बाउंस बाउंड्री, सीधे सीमारेखा से बाहर. और ಥ್ಯಾಂಕ್ ನಮ್ಮೊಂದಿಗೆ ಅತಿಥಿ ವೀಕ್ಷಕ ವಿವರಣೆಗಾರರಾಗಿ ಇಮ್ತಿಯಾಜ್ ಸಹಕರಿಸಲಿದ್ದಾರೆ. ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಾಡವರ ಪ್ರೀಮಿಯರ್ ಲೀಗ್ 2022
ಮೊದಲ ಪಂದ್ಯಾಟ ಯಶಸ್ವಿಯಾಗಿ ಮುಕ್ತಾಯ ಕಂಡಿದೆ. ಸೊ ಮುಂದಿನ ದ್ವಿತೀಯ ವೀಕ್ಷಕ ಪಂದ್ಯಾಟಕ್ಕೆ ವಿವರಣೆಯಲ್ಲಿ ಮುನ್ನಡೆ ಬರೀತಾ ಬದಲಾವಣೆ इम्तियाज। सो अगली कमेंट्री में यहाँ पर थोड़ा सा परिवर्तन होता हुआ माइक्रोफोन में तब्दीली, इम्तियाज आपका साथ दे रहे हैं। थैंक यू।